ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಬಿಂದು ಮಾಧವಾವಿರ್ಭಾವ, ಮಾಧವ ಅಗ್ನಿಬಿಂದು ಸಂವಾದ, ವೈಷ್ಣವ ತೀರ್ಥ ಮಹಾತ್ಮ್ಯ ವರ್ಣನವೆಂಬ 61ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಹೇಳುತ್ತಾನೆ, ಷಡಾನನನೆ, ಪಾಪನಾಶಕವಾದ ಬಿಂದುಮಾಧವನ ಚರಿತ್ರೆಯನ್ನು ಕೇಳಿದೆನು. ಸರ್ವಶ್ರೇಯಸ್ಕಾರಕವಾದ ಪಂಚನದ ತೀರ್ಥದ ಮಹಿಮೆಯು ನಿನ್ನಿಂದ ಚೆನ್ನಾಗಿ ಶ್ರುತವಾಯಿತು. ದೈತ್ಯ ನಿಷೂದನವಾದ ಈ ಶ್ರೀಮನ್ನಾರಾಯಣನು ಅಗ್ನಿಬಿಂದು ಮಹರ್ಷಿಗೆ ಹೇಳಿದ ಉತ್ತರವನ್ನು ಈಗ ನನಗೆ ಯಥಾವತ್ತಾಗಿ ತಿಳಿಸು. ಸ್ಕಂದನು ಹೇಳುತ್ತಾನೆ, ಅಗಸ್ತ್ಯ ಮಹಾಮುನಿಯೇ, ಶ್ರೀಹರಿಯು ಮುನಿವರಿಯನಾದ ಅಗ್ನಿಬಿಂದುವಿಗೆ ನಿರೂಪಿಸುವುದನ್ನು ವಿವರಿಸುವೆನು. ನನ್ನ ಮಾತುಗಳನ್ನು ಕೇಳು. ಬಿಂದು ಮಾಧವನು ಹೇಳುತ್ತಾನೆ, ಮಹಾ ಬುದ್ಧಿಶಾಲಿಯಾದ ಅಗ್ನಿಬಿಂದುವೆ, ಮೊದಲು ನಾನು ಪಾದೋದಕ ತೀರ್ಥದಲ್ಲಿ ಭಕ್ತರಿಗೆ ಮೋಕ್ಷವನ್ನು ಕೊಡುವವನಾಗಿ ಆದಿಕೇಶವನೆಂಬ ಹೆಸರಿನಿಂದ ನೆಲೆಸಿರುವೆನು. ಶಾಶ್ವತವಾದ ಈ ಅವಿಮುಕ್ತ ಕ್ಷೇತ್ರದಲ್ಲಿ ಯಾರು ಆದಿಕೇಶವನನ್ನು ಪೂಜಿಸುವರೋ ಅವರು ಸಕಲ ದುಃಖಗಳಿಂದಲೂ ವರ್ಜಿತರಾಗಿ ನಾಶರಹಿತವಾದ ವೈಕುಂಠ ಲೋಕವನ್ನೇ ಸೇರುವರು. ಸಂಗಮೇಶ್ವರನೆಂಬ ಮಹಾಲಿಂಗವನ್ನು ಪ್ರತಿಷ್ಠೆ ಮಾಡಿದ ಆದಿಕೇಶವನು ದರ್ಶನ ಮಾತ್ರದಿಂದಲೇ ಮನುಷ್ಯರ ಪಾಪಗಳನ್ನು ಕಳೆದು ಐಹಿಕ ಭೋಗಗಳನ್ನು, ಮೋಕ್ಷವನ್ನು ಯಾವಾಗಲೂ ಅನುಗ್ರಹಿಸುತ್ತಿರುವನು. ಈ ಪಾದೋದಕ ತೀರ್ಥಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ಮಹಾ ಫಲದಾಯಕವಾದ ಶ್ವೇತ ದ್ವೀಪ ತೀರ್ಥವಿರುವುದು. ಅಲ್ಲಿ ನಾನು ಜ್ಞಾನಕೇಶವನೆಂಬ ಹೆಸರುಳ್ಳವನಾಗಿ ಭಕ್ತರಿಗೆ ಜ್ಞಾನಪ್ರದನಾಗಿರುವೆನು. ಜ್ಞಾನಕೇಶವನ ಎದುರಿನಲ್ಲಿರುವ ಶ್ವೇತದ್ವೀಪ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಜ್ಞಾನಕೇಶವನನ್ನು ಪೂಜಿಸಲು ಮನುಷ್ಯನಿಗೆ ಸಮ್ಯಕ್ ಜ್ಞಾನವು ಎಂದಿಗೂ ತಿರೋಹಿತವಾಗುವುದಿಲ್ಲ. ತಾರ್ಕ್ಷ್ಯ ತೀರ್ಥದಲ್ಲಿ ನಾನು ತಾರ್ಕ್ಷ್ಯ ಕೇಶವನೆಂದು ಪ್ರಸಿದ್ಧನಾಗಿರುವೆನು. ಮನುಷ್ಯೋತ್ತಮರಾದವರು ನಿರಂತರವೂ ನನ್ನನ್ನು ಭಕ್ತಿಯುಕ್ತರಾಗಿ ಪೂಜಿಸಲು ಗರುಡನಂತೆಯೇ ನನಗೆ ಅತ್ಯಂತ ಪ್ರಿಯರಾಗುವರು. ಅದರ ಸಮೀಪದಲ್ಲಿಯೇ ನಾರದ ತೀರ್ಥವಿರುವುದು. ಅಲ್ಲಿ ನಾನು ನಾರದ ಕೇಶವನಾಗಿ ಪ್ರತಿಷ್ಠಿತನಾಗಿರುವೆನು. ಆ ತೀರ್ಥದಲ್ಲಿ ಮುಳುಗಿದ ದೇಹವುಳ್ಳವರಿಗೆ ನಾನು ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುವೆನು. ಅಲ್ಲಿಯೇ ಇರುವ ಪ್ರಹ್ಲಾದ ತೀರ್ಥದಲ್ಲಿ ನಾನು ಪ್ರಹ್ಲಾದ ಕೇಶವನಾಗಿರುವೆನು. ಭಕ್ತರು ನನ್ನನ್ನು ವೈಭವದಿಂದ ಅರ್ಚಿಸಲು ಮುಕ್ತಿದಾಯಕವಾದ ಭಕ್ತಿಯು ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡುವೆನು. ಅಂಬರೀಷ ತೀರ್ಥದಲ್ಲಿ ನಾನು ಆದಿತ್ಯ ಕೇಶವನಾಗಿರುವೆನು. ಒಂದು ಕ್ಷಣ ಮಾತ್ರವಾದರೂ ನನ್ನನ್ನು ಸೇವಿಸಿದವರಿಗೆ ಪಾತಕಗಳೆಂಬ ಅಂಧಕಾರ ಸಮೂಹವನ್ನೆಲ್ಲ ಧ್ವಂಸಗೊಳಿಸುವೆನು. ದತ್ತಾತ್ರೇಯೇಶ್ವರನಿಗೆ ದಕ್ಷಿಣದಲ್ಲಿ ನಾನು ಆದಿ ಗದಾಧರನಾಗಿ ನೆಲೆಸಿರುವೆನು. ಅಲ್ಲಿ ಸೇವಿಸಿದ ಭಕ್ತರ ಸಂಸಾರ ಕ್ಲೇಶರಾಶಿಯನ್ನೆಲ್ಲ ಪರಿಹರಿಸುವೆನು. ಭಾರ್ಗವ ತೀರ್ಥದಲ್ಲಿ ಭೃಗುಕೇಶವ ನಾಮಕನಾಗಿರುವೆನು. ಕಾಶಿ ನಿವಾಸಿಯಾದ ಮನುಷ್ಯನ ಸಕಲ ಮನೋರಥಗಳನ್ನು ಪೂರ್ಣಗೊಳಿಸುವೆನು. ಸ್ನಾನ ಮಾಡಿದವರ ಅಭೀಪ್ಸಿತಗಳನ್ನು ಕೈಗೂಡಿಸುವ ವಾಮನವೆಂಬ ತೀರ್ಥದಲ್ಲಿ ವಾಮನ ಕೇಶವನೆಂಬ ಹೆಸರಿನಿಂದ ನೆಲೆಗೊಂಡಿರುವ ನನ್ನನ್ನು ಮಂಗಳಾಕಾಂಕ್ಷಿಗಳಾದ ಎಲ್ಲರೂ ಪೂಜಿಸಬೇಕು. ನರನಾರಾಯಣ ತೀರ್ಥದಲ್ಲಿ ನರನಾರಾಯಣ ರೂಪದಿಂದಿರುವ ನನ್ನನ್ನು ಭಕ್ತರು ಪೂಜಿಸಲು ನರನಾರಾಯಣರ ಸಾರೂಪ್ಯವನ್ನೇ ಪಡೆಯುವರು. ಯಜ್ಞವರಾಹ ತೀರ್ಥದಲ್ಲಿ ನಾನು ಯಜ್ಞವರಾಹ ರೂಪದಿಂದ ಇರುವೆನು. ಸಕಲ ಯಜ್ಞಗಳನ್ನು ಸಾಂಗವಾಗಿ ನೆರವೇರಿಸಿದ ಫಲವನ್ನು ಪಡೆಯಬೇಕಾದರೆ ಮನುಷ್ಯರು ನನ್ನನ್ನು ಅಲ್ಲಿ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಕಾಶಿ ಕ್ಷೇತ್ರದ ಸಕಲ ವಿಘ್ನಗಳನ್ನು ನಾಶ ಮಾಡುವವನಾಗಿ ನಾನು ವಿದಾರ ನರಸಿಂಹನೆಂಬ ಹೆಸರಿನಿಂದ ಅದೇ ಹೆಸರಿನ ತೀರ್ಥದ ಬಳಿಯಲ್ಲಿ ನೆಲೆಸಿರುವೆನು. ತೀರ್ಥ ಸೇವೆಗಳ ವಿಘ್ನಗಳ ಉಪಶಾಂತಿಗಾಗಿ ಭಕ್ತರು ನನ್ನನ್ನು ಸೇವಿಸಬೇಕು. ಗೋಪಿ ಗೋವಿಂದ ತೀರ್ಥದಲ್ಲಿ ನಾನು ಗೋಪಿ ಗೋವಿಂದನೆಂದೇ ಪ್ರಸಿದ್ಧನಾಗಿರುವೆನು. ನನ್ನನ್ನು ಭಕ್ತಿಯಿಂದ ಪೂಜಿಸಿದ ನರನು ನನ್ನ ಮಾಯೆಯ ಬಂಧನಕ್ಕೆ ಸಿಕ್ಕಲಾರನು. ಅಗಸ್ತ್ಯ ಮುನಿಯೇ, ನಾನು ಲಕ್ಷ್ಮೀ ನೃಸಿಂಹ ತೀರ್ಥದಲ್ಲಿ ಅದೇ ಹೆಸರಿನಿಂದ ಪ್ರತಿಷ್ಠಿತನಾಗಿರುವೆನು. ಪವಿತ್ರವಾದ ಆ ತೀರ್ಥದಲ್ಲಿ ಭಕ್ತಿಯುಕ್ತರಾದವರಿಗೆ ನಾನು ಯಾವಾಗಲೂ ಮೋಕ್ಷ ರೂಪವಾದ ಐಶ್ವರ್ಯವನ್ನು ಕೊಡುತ್ತಿರುವೆನು. ಪಾಪಾಪಹಾರಕವಾದ ಶೇಷತೀರ್ಥದಲ್ಲಿ ನಾನು ಶೇಷಮಾಧವನೆಂಬ ಹೆಸರಿನಿಂದಿರುವೆನು. ನನ್ನ ಭಕ್ತರು ಮನಸ್ಸಿನಲ್ಲಿ ಕೋರುವ ಸಕಲ ಅಭೀಪ್ಸಿತಗಳನ್ನು ನೆರವೇರಿಸುತ್ತಿರುವೆನು. ಶಂಖ ಮಾಧವ ತೀರ್ಥದಲ್ಲಿರುವ ಶಂಖ ಮಾಧವ ನಾಮಕ ಮೂರ್ತಿಯನ್ನು ತೀರ್ಥ ಸ್ನಾತರಾದ ಯಾವ ಭಕ್ತರು ಶಂಖೋದಕದಿಂದ ಅಭಿಷೇಕ ಮಾಡುವರೋ ಅವರು ಶಂಖ ಸಂಖ್ಯೆಯ ಅಂದರೆ 1,00,000 ಕೋಟಿಗಳ ಐಶ್ವರ್ಯಕ್ಕೆ ಅಧಿಪತಿಗಳಾಗುವರು. ಹಯಗ್ರೀವನೆಂಬ ಮಹಾತೀರ್ಥದಲ್ಲಿ ಹಯಗ್ರೀವ ಕೇಶವನೆನಿಸಿರುವ ನನ್ನನ್ನು ಭಕ್ತಿಯಿಂದ ನಮಸ್ಕರಿಸಿದವರಿಗೆ ಖಂಡಿತವಾಗಿಯೂ ಮಹಾವಿಷ್ಣುವಿನ ಪರಮ ಪದವಾದ ವೈಕುಂಠದಲ್ಲಿ ವಾಸವು ಲಭಿಸುವುದು. ವೃದ್ಧಕಾಳೇಶ್ವರನಿಗೆ ಪಶ್ಚಿಮದಲ್ಲಿ ನಾನು ಭೀಷ್ಮ ಕೇಶವನೆಂಬ ಹೆಸರಿನಿಂದ ಕೂಡಿರುವೆನು. ಭಕ್ತಿ ಭಾವದಿಂದ ಸೇವಿಸಿದವರ ಅತಿ ಘೋರಗಳಾದ ಕಷ್ಟಗಳನ್ನು ಅನಾಯಾಸವಾಗಿಯೇ ಪರಿಹರಿಸುವೆನು.
ನಿರ್ವಾಣ ಕೇಶವನಾಗಿ ನಾನು ಭಕ್ತರಿಗೆ ಮೋಕ್ಷ ಮಾರ್ಗವನ್ನು ತೋರಿಸಿಕೊಡುತ್ತಾ ಲೋಲಾರ್ಕನಿಗೆ ಉತ್ತರದಲ್ಲಿ ನೆಲೆಸಿ ಅವರ ಮನಸ್ಸಿನ ಚಪಲತೆಯನ್ನು ಪರಿಹರಿಸುತ್ತಿರುವೆನು. ತ್ರಿಲೋಕ ಸುಂದರಿಯ ದಕ್ಷಿಣದಲ್ಲಿ ನಾನು ತ್ರಿಭುವನ ಕೇಶವನೆಂಬ ಹೆಸರಿನಿಂದ ಲೋಕವಂದ್ಯನಾಗಿರುವೆನು. ಕಾಶಿ ಕ್ಷೇತ್ರದಲ್ಲಿ ಪ್ರಸಿದ್ಧವಾದ ನನ್ನ ಈ ಮೂರ್ತಿಯನ್ನು ಅರ್ಚನೆ ಮಾಡಿದವನು ಪುನಃ ತಾಯಿಯ ಗರ್ಭದಲ್ಲಿ ವಾಸ ಮಾಡುವುದಿಲ್ಲ. ಜ್ಞಾನವಾಪಿಯ ಮುಂದುಗಡೆಯಲ್ಲಿ ನಾನು ಜ್ಞಾನಮಾಧವ ರೂಪದಿಂದ ಇರುವೆನೆಂದು ತಿಳಿ. ಅಲ್ಲಿ ನನ್ನನ್ನು ಭಕ್ತಿಯಿಂದ ಪೂಜಿಸಲು ಮನುಷ್ಯನು ಅಖಂಡವಾದ ಜ್ಞಾನವನ್ನು ಪಡೆಯುವನು. ವಿಶಾಲಾಕ್ಷಿಯ ಸಮೀಪದಲ್ಲಿ ನಾನು ಶ್ವೇತಮಾಧವನೆಂದು ಕರೆಯಲ್ಪಡುತ್ತಿರುವೆನು. ಭಕ್ತಿಯಿಂದ ಪೂಜಿತನಾದರೆ ನನ್ನ ಭಕ್ತನನ್ನು ಶ್ವೇತದ್ವೀಪದ ಅಧಿಪತಿಯ ರೂಪವುಳ್ಳವನನ್ನಾಗಿಯೇ ಮಾಡುವೆನು. ದಶಾಶ್ವಮೇಧ ತೀರ್ಥಕ್ಕೆ ಉತ್ತರದಲ್ಲಿ ನಾನು ಪ್ರಯಾಗ ಮಾಧವನೆಂಬ ಹೆಸರಿನಿಂದಿರುವೆನು. ಪ್ರಯಾಗ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ನನ್ನ ದರ್ಶನವನ್ನು ಪಡೆದವನು ಸಕಲ ಪಾಪಗಳಿಂದಲೂ ಮುಕ್ತನಾಗುವನು. ತಪಸ್ಸನ್ನು ಮಾಡುವ ಮನುಷ್ಯನು ಪ್ರಯಾಗ ಕ್ಷೇತ್ರವನ್ನು ಸೇರುವುದರಿಂದ ಯಾವ ಫಲವನ್ನು ಪಡೆಯುವನೋ ಅದರ 10ರಷ್ಟು ಫಲವನ್ನು ನನ್ನ ಮುಂದಿರುವ ಈ ತೀರ್ಥದ ಸ್ನಾನದಿಂದ ಪಡೆಯುವನು. ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದವರಿಗೆ ಯಾವ ಪುಣ್ಯವು ಶಾಸ್ತ್ರಗಳಲ್ಲಿ ಉಕ್ತವಾಗಿದೆಯೋ ಅದಕ್ಕೂ 10ರಷ್ಟು ಮಿಗಿಲಾದ ಪುಣ್ಯವು ಕಾಶಿ ಕ್ಷೇತ್ರದಲ್ಲಿ ನನ್ನ ಸನ್ನಿಧಿಯಲ್ಲಿ ಸ್ನಾನ ಮಾಡಿದವರಿಗೆ ಲಭಿಸುವುದು. ಸೂರ್ಯನು ರಾಹುಗ್ರಸ್ತನಾಗಿರಲು ಕುರುಕ್ಷೇತ್ರದಲ್ಲಿ ದಾನಗಳನ್ನು ಮಾಡುವವರಿಗೆ ಯಾವ ಫಲವುಂಟೋ ಅದಕ್ಕೂ ದಶಗುಣಿತವಾದ ಫಲವು ಕಾಶಿ ದಶಾಶ್ವಮೇಧ ತೀರ್ಥ ಸ್ನಾನದಿಂದ ಲಭಿಸುವುದು. ಗಂಗಾ ನದಿಯು ಉತ್ತರ ವಾಹಿನಿಯು, ಯಮುನೆಯು ಪೂರ್ವ ವಾಹಿನಿಯೂ ಆಗಿ ಆ ಎರಡೂ ನದಿಗಳು ಸೇರುವ ಸ್ಥಳವನ್ನು ಸೇರಿದ ಮನುಷ್ಯನು ಬ್ರಹ್ಮಹತ್ಯೆಯಿಂದಲೂ ಮುಕ್ತನಾಗುವನು. ಆ ಸಂಗಮದಲ್ಲಿ ಯಾತ್ರಿಕನು ಮುಂಡನವನ್ನು ಮಾಡಿಸಿಕೊಂಡು ಭಕ್ತಿಯಿಂದ ಪಿತೃದೇವತೆಗಳಿಗೆ ಪಿಂಡಗಳನ್ನು ಅರ್ಪಿಸಬೇಕು. ಉತ್ತಮ ಗತಿಯನ್ನು ಅಪೇಕ್ಷಿಸುವ ಮನುಷ್ಯನು ಅಲ್ಲಿ ಅನೇಕ ವಿಧಗಳಾದ ದಾನಗಳನ್ನು ಕೊಡಬೇಕು. ಬ್ರಹ್ಮಾವರ್ತ ಕ್ಷೇತ್ರದಲ್ಲಿ ಸ್ನಾನ ದಾನಾದಿಗಳಿಂದ ಯಾವ ಪುಣ್ಯಗಳು ಲಭಿಸುವವೋ ಅವುಗಳೆಲ್ಲವೂ ಅಸಂಖ್ಯಾಕಗಳಾಗಿ ಅವಿಮುಕ್ತವೆಂಬ ಮಹಾಕ್ಷೇತ್ರದಲ್ಲಿ ನೆಲೆಸಿರುವವು. ಅಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಪ್ರಯಾಗೇಶ್ವರ ನಾಮಕವಾದ ಮಹಾಲಿಂಗವು ಪ್ರತಿಷ್ಠಿತವಾಗಿರುವುದು. ಆ ಲಿಂಗದ ಸಾನ್ನಿಧ್ಯದಿಂದಲೇ ಆ ತೀರ್ಥವು ಕಾಮಿತ ಫಲಪ್ರದವೆನಿಸಿರುವುದು. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವಾದ ಮಾಘಮಾಸದಲ್ಲಿ ಯಾರು ಕಾಶಿಯಲ್ಲಿ ಪ್ರತಿ ಸೂರ್ಯೋದಯದ ಸಮಯದಲ್ಲಿಯೂ ಸ್ನಾನ ಮಾಡುವುದಿಲ್ಲವೋ ಅವರಿಗೆ ಮೋಕ್ಷವೆಲ್ಲಿಯದು. ಮಾಘ ಮಾಸದಲ್ಲಿ ಕಾಶಿ ಕ್ಷೇತ್ರದಲ್ಲಿರುವ ಪ್ರಯಾಗ ತೀರ್ಥದಲ್ಲಿ ಯಾರು ಸಂಯತೇಂದ್ರಿಯರಾಗಿ ಸ್ನಾನವನ್ನು ಮಾಡುವರೋ ಅವರಿಗೆ 10 ಅಶ್ವಮೇಧಗಳ ಪುಣ್ಯವು ಲಭಿಸುವುದು ನಿಶ್ಚಯವು. ಪ್ರಯಾಗ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನಿತ್ಯವೂ ಪ್ರಯಾಗ ಮಾಧವನನ್ನು ಕಾಮಪ್ರದನಾದ ಪ್ರಯಾಗೇಶ್ವರನನ್ನು ಯಾರು ಸಂತೋಷದಿಂದ ಪೂಜಿಸುವರೋ ಆ ಭಕ್ತರು ಈ ಲೋಕದಲ್ಲಿ ಧನಧಾನ್ಯ ಸಮೃದ್ಧಿಯನ್ನು, ಸಂತೋಷಕರಗಳಾದ ಇತರ ಭೋಗಗಳನ್ನು, ಅಪರಿಮಿತ ಆನಂದವನ್ನು ಹೊಂದಿ ದೇಹಾವಸಾನದಲ್ಲಿ ಮೋಕ್ಷವನ್ನು ಪಡೆಯುವರು. ಮಾಘ ಮಾಸದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮೇಲು, ಕೆಳಗು ಮುಂತಾದ ಸಕಲ ದಿಕ್ಕುಗಳಿಂದಲೂ ಭೂಮಂಡಲದ ಎಲ್ಲ ತೀರ್ಥಗಳು ಈ ಪ್ರಯಾಗ ತೀರ್ಥದಲ್ಲಿ ಒಟ್ಟುಗೂಡುವವು. ಅಗ್ನಿಬಿಂದುವೆ, ಕಾಶಿಯಲ್ಲಿರುವ ತೀರ್ಥಗಳಾದರೂ ಬೇರೆ ಎಲ್ಲಿಗೂ ಹೋಗುವುದಿಲ್ಲ, ಅಥವಾ ಹೋಗುವವೆಂದರೂ ಸರ್ವೋತ್ತಮಗಳೆನಿಸಿದ 3 ತೀರ್ಥಗಳಲ್ಲಿಯೇ ಸಮಾವಿಷ್ಟಗಳಾಗುವವು. ಕಾರ್ತೀಕ ಮಾಸದಲ್ಲಿ ಪ್ರತಿದಿನದ ಪ್ರಾತಃ ಕಾಲದಲ್ಲಿಯೂ ನನ್ನ ಸಮ್ಮುಖದಲ್ಲಿರುವ ಮಹಾಪಾತಕ ನಿವಾರಕವು ಉತ್ತಮ ಶ್ರೇಯೋದಾಯಕವೂ ಆದ ಪಂಚನದ ತೀರ್ಥದಲ್ಲಿ ಸನ್ನಿಹಿತಗಳಾಗುವವು. ಪಾಪ ನಿರ್ಮೂಲನಕರವಾದ ಮಾಘಮಾಸವು ಪ್ರಾಪ್ತವಾಗಲು ಪ್ರಯಾಗೇಶ್ವರನ ಸಮೀಪದಲ್ಲಿರುವ ಪ್ರಯಾಗ ತೀರ್ಥದಲ್ಲಿ ಸಕಲ ತೀರ್ಥಗಳು ನನ್ನನ್ನು ಅನುಸರಿಸಿಯೇ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವವು. ಅಲ್ಲದೆ ಪ್ರತಿ ದಿವಸದ ಮಧ್ಯಾಹ್ನದ ವೇಳೆಯಲ್ಲಿಯೂ ಸರ್ವ ತೀರ್ಥಗಳು ಮುಕ್ತಿದಾಯಕವಾದ ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಲು ಬರುತ್ತಿರುವವು. ಮಹಾಮುನಿಯೇ, ಕಾಶಿ ಕ್ಷೇತ್ರದಲ್ಲಿ ಆಯಾ ಕಾಲಗಳಲ್ಲಿ ಈ 3 ತೀರ್ಥಗಳು ಶ್ರೇಷ್ಠತೆಯನ್ನು ಪಡೆಯುವ ಕ್ರಮವನ್ನೊಳಗೊಂಡ ಈ ರಹಸ್ಯವನ್ನು ನಿನಗೆ ನಿರೂಪಿಸಿರುವೆನು. ನಿನಗೆ ಮತ್ತೊಂದು ರಹಸ್ಯವನ್ನು ಹೇಳುವೆನು. ಇದನ್ನು ಎಲ್ಲೆಡೆಗಳಲ್ಲಿಯೂ ಹೇಳಬಾರದು. ಭಕ್ತರಲ್ಲದವರಿಂದ ಯಾವಾಗಲೂ ರಕ್ಷಿಸಬೇಕು. ಆದರೆ ಭಕ್ತಿಯುಕ್ತರಾದ ಜನರಿಗೆ ಗೋಪ್ಯವಾದುದಲ್ಲ. ಕಾಶಿಯಲ್ಲಿರುವ ಸಕಲ ತೀರ್ಥಗಳು ಒಂದಕ್ಕಿಂತ ಒಂದು ಅಧಿಕ ಪ್ರಭಾವವುಳ್ಳವುಗಳಾಗಿ ತಮ್ಮ ತೇಜಸ್ಸಿನಿಂದ ಸ್ನಾನ ಮಾಡುವವರ ಸಕಲ ಪಾತಕಗಳನ್ನು ಬಲಾತ್ಕಾರವಾಗಿ ನಾಶಗೊಳಿಸುವವು. ವಾರಾಣಸಿ ಕ್ಷೇತ್ರದ ಅತಿ ಗುಹ್ಯತಮವಾದ ರಹಸ್ಯವೊಂದನ್ನು ನಿನಗೆ ತಿಳಿಸುತ್ತೇನೆ. ಬೆರಳನ್ನೆತ್ತಿ ಸತ್ಯವನ್ನು ಹೇಳುವುದಾದರೆ ಸರ್ವ ತೀರ್ಥಗಳಲ್ಲಿಯೂ ಮಣಿಕರ್ಣಿಕೆಯೊಂದೇ ಶ್ರೇಷ್ಠತಮವಾದುದು. ಸಕಲ ತೀರ್ಥಗಳು ಮಣಿಕರ್ಣಿಕೆಯ ಮಹತ್ತರವಾದ ಬಲವನ್ನು ಆಶ್ರಯಿಸಿಯೇ ತಮ್ಮ ತಮ್ಮ ಸ್ಥಾನಗಳಲ್ಲಿ ಪಾಪ ಪರಿಹಾರಕಗಳೆಂದು ಪ್ರಖ್ಯಾತಗಳಾಗಿರುವವು. ತಮ್ಮಲ್ಲಿ ಸ್ನಾನ ಮಾಡುವ ಪಾಪಾತ್ಮರ ಮಹತ್ತರಗಳು ಅಸಂಖ್ಯಾಕಗಳು ಆದ ಪಾತಕಗಳನ್ನೆಲ್ಲ ಹೋಗಲಾಡಿಸಿ ಕಾಶಿಯ ತೀರ್ಥಗಳೆಲ್ಲವೂ ಪ್ರಾಯಶ್ಚಿತ್ತವನ್ನು ಮಾಡಿ ತಮ್ಮೊಳಗಿನ ಪಾತಕಗಳನ್ನು ಕಳೆದುಕೊಳ್ಳಲು ಬರುವ ಕಾಲಗಳಲ್ಲಿಯೂ ಬೇರೆ ಸಮಯಗಳಲ್ಲಿಯೂ
ಪ್ರತಿ ದಿವಸದ ಮಧ್ಯಾಹ್ನದಲ್ಲಿಯೂ ತಪ್ಪದೆ ಮಣಿಕರ್ಣಿಕೆಯಲ್ಲಿ ಬಂದು ಸ್ನಾನವನ್ನು ಮಾಡಿ ಪರಿಶುದ್ಧಗಳಾಗುವವು. ವರ್ಷದ ಎಲ್ಲಾ ದಿವಸಗಳಲ್ಲಿಯೂ ಮಧ್ಯಾಹ್ನ ಕಾಲಕ್ಕೆ ಸರಿಯಾಗಿ ವಿಶ್ವೇಶ್ವರನು ಅನ್ನಪೂರ್ಣೆಯೊಡನೆ ಬಂದು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡುವನು. ನಾನು ಸಹ ವೈಕುಂಠವನ್ನು ಬಿಟ್ಟು ನಿತ್ಯವೂ ಮಧ್ಯಾಹ್ನದಲ್ಲಿ ಅತ್ಯಂತ ಸಂತೋಷದೊಡನೆ ರಮಾದೇವಿಯೊಡನೆ ಮಣಿಕರ್ಣಿಕಾ ತೀರ್ಥದಲ್ಲಿ ಸ್ನಾನ ಮಾಡುತ್ತಿರುವೆನು. ಶ್ರೀಹರಿ ಎಂಬ ನನ್ನ ನಾಮವನ್ನು ಒಂದು ಸಲವಾದರೂ ಉಚ್ಚರಿಸುವವರ ಪಾತಕಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ನಾನು ಪಡೆದಿರುವುದು ಮಣಿಕರ್ಣಿಕಾ ಸ್ನಾನದ ಬಲದಿಂದಲೇ ಆಗಿರುವುದು. ಆದುದರಿಂದಲೇ ಭಕ್ತಪಾತಕಹಾರಿಯಾದ ನನಗೆ ಹರಿ ಎಂಬ ನಾಮವು ಸಾರ್ಥಕವಾಗಿರುವುದು. ಸತ್ಯಲೋಕದಿಂದ ಪ್ರತಿದಿನವೂ ಬ್ರಹ್ಮದೇವನು ಹಂಸವಾಹನಾರೂಢನಾಗಿ ಮಾಧ್ಯಾಹ್ನಿಕ ನಿತ್ಯ ಕರ್ಮವನ್ನು ನೆರವೇರಿಸಲು ಮಣಿಕರ್ಣಿಕೆಗೆ ಬರುತ್ತಿರುವನು. ಇಂದ್ರನೇ ಮೊದಲಾದ ಲೋಕಪಾಲಕರು, ಮರಿಚ್ಯಾದಿ ಮಹರ್ಷಿಗಳು ಎಲ್ಲರೂ ತಮ್ಮ ಮಾಧ್ಯಾಹ್ನಿಕ ಕ್ರಿಯೆಗಳಿಗಾಗಿ ಮಣಿಕರ್ಣಿಕೆಯನ್ನೇ ಬಂದು ಸೇರುವರು. ಆದಿಶೇಷ, ವಾಸುಕಿಗಳೇ ಮುಂತಾದ ನಾಗರು ನಾಗಲೋಕವನ್ನು ಬಿಟ್ಟು ಮಧ್ಯಾಹ್ನ ಕಾಲದ ಸ್ನಾನವನ್ನು ಮಾಡಲು ಮಣಿಕರ್ಣಿಕೆಯನ್ನೇ ಸೇರುತ್ತಿರುವರು. ಚರಾಚರಗಳೆನಿಸಿದ ಸಮಸ್ತ ಭೂತಗಳಲ್ಲಿ ಚೈತನ್ಯವುಳ್ಳ ಸಕಲ ಪ್ರಾಣಿಗಳು ಮಧ್ಯಾಹ್ನ ಕಾಲದಲ್ಲಿ ಮಣಿಕರ್ಣಿಕಾ ತೀರ್ಥದ ಜಲದಲ್ಲಿ ಸ್ನಾನ ಮಾಡುವವು. ಬ್ರಾಹ್ಮಣೋತ್ತಮನೇ, ಮಣಿಕರ್ಣಿಕಾ ತೀರ್ಥದ ಮಹತ್ತರಗಳಾದ ಗುಣಗಳು ನನ್ನಂತಹವರಿಗೂ ಅಸಂಖ್ಯೇಯಗಳಾಗಿರುವವು ಎಂದ ಮೇಲೆ ಬೇರೆ ಯಾರು ತಾನೇ ವರ್ಣಿಸಲು ಶಕ್ತರಾಗುವರು? ಯಾರು ಮೋಕ್ಷ ಭೂಮಿಯಾದ ಈ ಮಣಿಕರ್ಣಿಕಾ ತೀರ್ಥವನ್ನು ಸೇರುವರೋ ಅವರು ಪೂರ್ವ ಜನ್ಮಗಳಲ್ಲಿ ಮಹಾ ತಪಸ್ವಿಗಳಾಗಿ ಅರಣ್ಯಗಳಲ್ಲಿ ಅತ್ಯುಗ್ರಗಳಾದ ತಪಸ್ಸುಗಳನ್ನು ಮಾಡಿರಬೇಕು. ಆ ಜನ್ಮವು ಅನೇಕ ಮಹಾದಾನಗಳನ್ನು ಮಾಡಿದ ಮನುಷ್ಯೋತ್ತಮರಿಗೆ ಮಾತ್ರ ವಾರ್ಧಕ್ಯದಲ್ಲಿ ಮಣಿಕರ್ಣಿಕಾ ತೀರ್ಥೋದಕದ ಸ್ನಾನದಾನಗಳ ಪುಣ್ಯವು ಲಭಿಸುವುದು. ಯಾರು ಈ ಮಣಿಕರ್ಣಿಕೆಯ ಕ್ಷೇತ್ರದ ಮಣ್ಣನ್ನು ಹಾಸಿಗೆಯಾಗಿ ಉಪಯೋಗಿಸುವ ಭಾಗ್ಯವನ್ನು ಪಡೆಯುವರೋ ಅವರು ಸಮಸ್ತ ವ್ರತಗಳನ್ನು ಶಾಸ್ತ್ರೋಕ್ತ ವಿಧಾನಗಳನ್ನು ಅನುಸರಿಸಿ ಮಾಡಿದವರೆಂದು ತಿಳಿಯಬೇಕು. ಯಾರು ತಮ್ಮ ಪುಣ್ಯಗಳಿಂದ ಸಂಪಾದಿಸಿದ ಸಕಲೈಶ್ವರ್ಯಗಳನ್ನು ತ್ಯಜಿಸಿ ಮಣಿಕರ್ಣಿಕೆಯ ದರ್ಶನವನ್ನು ಮಾಡುವರೋ ಅವರೇ ಈ ಮರ್ತ್ಯ ಲೋಕದಲ್ಲಿ ಧನ್ಯರಾದವರು. ಅವರಿಗೆ ಸಮಸ್ತ ಯಜ್ಞಗಳಲ್ಲಿಯೂ ದೀಕ್ಷೆ ವಹಿಸಿದ ಪುಣ್ಯವುಂಟು. ವಾರ್ಧಕ್ಯವನ್ನು ಹೊಂದಿ ಯಾರು ಮಣಿಕರ್ಣಿಕೆಯನ್ನು ಸೇರುವರೋ ಅವರು ಅನೇಕ ವಿಧಗಳಾದ ಧರ್ಮಗಳನ್ನು, ಯಜ್ಞಗಳನ್ನು, ವಾಪಿ ಕೂಪ ತಟಾಕಾದಿ ಪೂರ್ತಗಳನ್ನು ಮಾಡಿದಂತೆ ತಿಳಿಯಬೇಕು. ಬುದ್ಧಿವಂತನಾದ ಮಾನವನು ಮಣಿಕರ್ಣಿಕಾ ತೀರ್ಥವನ್ನು ಸೇವಿಸಿ ಅಲ್ಲಿ ಶಕ್ತಿ ಅನುಸಾರವಾಗಿ ರತ್ನಗಳನ್ನು, ವಸ್ತ್ರಗಳನ್ನು, ಹಿರಣ್ಯವನ್ನು, ಆನೆಗಳನ್ನು, ಕುದುರೆಗಳನ್ನು ದಾನ ಮಾಡಬೇಕು. ಮನುಷ್ಯೋತ್ತಮನಾದವನು ಶಾಸ್ತ್ರ ನಿಯಮವನ್ನು ಅನುಸರಿಸಿ ಒಂದು ಪ್ರಾಣಾಯಾಮವನ್ನಾದರೂ ಮಾಡಲೇಬೇಕು. ಅಂತಹವನು ಉತ್ತಮವೂ ಶ್ರಮ ದಮಾದಿ ಷಡಂಗ ಸಹಿತವೂ ಆದ ಯೋಗವನ್ನು ಸಾಂಗವಾಗಿ ಅಭ್ಯಾಸ ಮಾಡಿದ ಫಲವನ್ನು ಪಡೆಯುವನು. ಮಣಿಕರ್ಣಿಕಾ ಕ್ಷೇತ್ರವನ್ನು ಸೇರಿ ಅಲ್ಲಿ ಗಾಯತ್ರಿಯ ಒಂದು ಜಪವನ್ನು ಮಾಡುವುದರಿಂದಲೇ 10,000 ಗಾಯತ್ರಿ ಜಪವನ್ನು ಇತರ ಕಡೆಗಳಲ್ಲಿ ಮಾಡಿದ ಫಲವು ಲಭಿಸುವುದೆಂಬುದು ನಿಜವು. ಮಣಿಕರ್ಣಿಕೆಯ ತೀರದಲ್ಲಿ ಅಗ್ನಿಯನ್ನು ಪ್ರಜ್ವಲಗೊಳಿಸಿ ಒಂದೇ ಒಂದು ಆಹುತಿಯನ್ನು ಕೊಟ್ಟವನು ಯಾವ ಜೀವವು ಅಖಂಡವಾದ ಅಗ್ನಿಹೋತ್ರವನ್ನು ಮಾಡಿದ ಫಲವನ್ನು ಪಡೆಯುವನು. ಇಂತೆಂದ ಬಿಂದು ಮಾಧವನ ಮಾತುಗಳನ್ನು ಕೇಳಿ ಮಹಾ ತಪಸ್ಸಂಪನ್ನನಾದ ಅಗ್ನಿಬಿಂದುವು ಅತ್ಯಂತ ಭಕ್ತಿಯುಕ್ತನಾಗಿ ಮತ್ತೆ ನಮಸ್ಕರಿಸಿ ಆ ಶ್ರೀಹರಿಯನ್ನು ಪುನಃ ಪ್ರಶ್ನೆ ಮಾಡಿದನು. ಅಗ್ನಿಬಿಂದುವು ಕೇಳುತ್ತಾನೆ, ಕಮಲ ನೇತ್ರನಾದ ವಿಷ್ಣುವೆ, ಈ ಮಣಿಕರ್ಣಿಕಾ ತೀರ್ಥವು ಯಾವ ಪ್ರಮಾಣದ ಪುಣ್ಯವುಳ್ಳದ್ದೆಂಬುದನ್ನು ನನಗೆ ಹೇಳು. ನಿನಗಿಂತಲೂ ಇದರ ತತ್ವವನ್ನು ತಿಳಿದವನು ಮತ್ತೊಬ್ಬನಿಲ್ಲ. ವಿಷ್ಣುವು ಹೇಳುತ್ತಾನೆ, ಗಂಗಾ ಕೇಶವ ದೇವಾಲಯ, ಹರಿಶ್ಚಂದ್ರ ಮಂಟಪ ಮತ್ತು ದೇವನದಿಯ ಮಧ್ಯದಲ್ಲಿರುವ ಸ್ವರ್ಗದ್ವಾರ ಈ 3 ಕ್ಷೇತ್ರಗಳ ನಡುವೆ ಇರುವ ತೀರ್ಥವೇ ಮಣಿಕರ್ಣಿಕೆಯು. ಇದು ಜನರ ಸ್ಥೂಲ ನೇತ್ರಗಳಿಗೆ ಕಾಣಿಸುವ ಪರಿಮಾಣವು. ಇನ್ನು ಸೂಕ್ಷ್ಮ ಪರಿಮಾಣವನ್ನು ಹೇಳುವೆನು. ಹರಿಶ್ಚಂದ್ರ ತೀರ್ಥದ ಕೊನೆಯಲ್ಲಿರುವ ಹರಿಶ್ಚಂದ್ರ ವಿನಾಯಕನೇ ಮಣಿಕರ್ಣಿಕಾ ತೀರ್ಥದ ಉತ್ತಮ ಸೀಮಾ ವಿನಾಯಕನಾಗಿರುವನು. ಯಾವ ಮನುಷ್ಯ ಶ್ರೇಷ್ಠನೇ ಆದರೂ ಆ ಸೀಮಾ ವಿನಾಯಕನನ್ನು ಪೂಜಿಸಿ ಇತರ ಉಪಚಾರಗಳೊಡನೆ ಮೋದಕಗಳನ್ನು ನಿವೇದನ ಮಾಡಲು ಮಣಿಕರ್ಣಿಕೆಯನ್ನು ಪಡೆಯುವನು. ಪ್ರಾಜ್ಞರಾದವರು ಹರಿಶ್ಚಂದ್ರ ಮಹಾತೀರ್ಥದಲ್ಲಿ ಪಿತೃದೇವತೆಗಳಿಗೆ ತರ್ಪಣಗಳನ್ನು ಕೊಡುವರು. ಆ ಪಿತೃಗಳು 100 ವರ್ಷಗಳವರೆಗೂ ಸಂತೃಪ್ತರಾಗಿ ಶ್ರಾದ್ದ ತರ್ಪಣಗಳನ್ನು ಮಾಡಿದವನ ಸಕಲ ವಾಂಛಿತಗಳನ್ನು ಈಡೇರಿಸುವರು. ಶ್ರದ್ಧಾ ಭಕ್ತಿಗಳಿಂದ ಕೂಡಿದ ಮನುಷ್ಯನು ಹರಿಶ್ಚಂದ್ರ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಹರಿಶ್ಚಂದ್ರೇಶ್ವರನಿಗೆ ನಮಸ್ಕರಿಸಲು ಎಂದಿಗೂ ಸತ್ಯವಾಕ್ಯತೆಯಿಂದ ಭ್ರಷ್ಟನಾಗುವುದಿಲ್ಲ. ಬಳಿಕ ಪರ್ವತೇಶ್ವರನ ಬಳಿಯಲ್ಲಿ ಪರ್ವತ ತೀರ್ಥವಿರುವುದು. ಅದು ಮಹಾಮೇರು ಪರ್ವತಕ್ಕೆ ಅಧಿಷ್ಠಾನವೆನಿಸಿ ಮಹಾಪಾತಕಗಳನ್ನು ನಾಶಗೊಳಿಸುವುದು. ಅಲ್ಲಿ ಸ್ನಾನವನ್ನು, ಈಶ್ವರನ ಪೂಜೆಯನ್ನು ಮಾಡಿಕೊಂಡು ತನ್ನ ಶಕ್ತಿಯನುಸಾರವಾಗಿ ಏನನ್ನಾದರೂ ದಾನ ಮಾಡಿದವನು ಮೇರು ಪರ್ವತದ ಶಿಖರವನ್ನೇರಿ ದೇವಲೋಕದ ಭೋಗಗಳನ್ನು ಅನುಭವಿಸುವನು. ಆ ಪರ್ವತೇಶ್ವರನಿಗೆ ದಕ್ಷಿಣದಲ್ಲಿ ಕಂಬಳಾಶ್ವತರ ತೀರ್ಥವಿರುವುದು. ತೀರ್ಥದ ಪಶ್ಚಿಮ ದಿಕ್ಕಿನಲ್ಲಿ ಮಂಗಳಕರವಾದ ಕಂಬಳಾಶ್ವತರೇಶ್ವರನ ಲಿಂಗವೂ ಇರುವುದು.
ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಭಕ್ತನು ಆ ಲಿಂಗವನ್ನು ಪೂಜಿಸಬೇಕು. ಆತನ ವಂಶದಲ್ಲಿ ಹುಟ್ಟುವವರೆಲ್ಲರೂ ಸಂಗೀತ ಶಾಸ್ತ್ರಜ್ಞರು, ಐಶ್ವರ್ಯವಂತರು ಆಗಿ ಬಾಳುವರು. ಅಲ್ಲಿಯೇ ಮನುಷ್ಯನ ಜನನ ಮರಣ ಚಕ್ರವನ್ನು ಪರಿಹರಿಸುವ ಚಕ್ರ ಪುಷ್ಕರಣಿ ಇರುವುದು. ಅದರಲ್ಲಿ ಸ್ನಾನ ಮಾಡಿದವನು ಪುನಃ ಸಂಸಾರ ಚಕ್ರದಲ್ಲಿ ಭ್ರಮಣವನ್ನು ಹೊಂದುವುದಿಲ್ಲ. ಈ ಚಕ್ರ ಪುಷ್ಕರಣಿ ತೀರ್ಥವು ನನಗೆ ಉತ್ತಮವಾದ ವಾಸಭೂಮಿಯಾಗಿರುವುದು. ಒಂದು ಪರಾರ್ಧ ಸಂಖ್ಯೆಯ, ಅಂದರೆ 100 ಕೋಟಿ ಕೋಟಿಗಳ ವರ್ಷಗಳು ಅಲ್ಲಿ ನಾನು ಮಹಾ ತಪಸ್ಸನ್ನು ಮಾಡಿದೆನು. ಅಲ್ಲಿ ಪರತತ್ವವಾದ ವಿಶ್ವೇಶ್ವರನು ನನಗೆ ಪ್ರತ್ಯಕ್ಷನಾದನು. ಆತನಿಂದಲೇ ನಾನು ನಾಶವಿಲ್ಲದುದು ಅಪರಿಮಿತವೂ ಆದ ಮಹದೈಶ್ವರ್ಯವನ್ನು ಪಡೆದೆನು. ಪೂರ್ವದಲ್ಲಿ ಮಣಿಕರ್ಣಿಕೆಯು ಪುಷ್ಕರಣಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಿತು. ಆ ತೀರ್ಥವು ಜಲಪ್ರವಾಹ ರೂಪವನ್ನು ತ್ಯಜಿಸಿ ಉತ್ತಮ ಸ್ತ್ರೀಯ ರೂಪವನ್ನು ಧರಿಸಿದ್ದಿತು. ನನ್ನ ತಪಸ್ಸಿನ ಸಮಯದಲ್ಲಿ ಮಣಿಕರ್ಣಿಕೆಯು ಪ್ರತ್ಯಕ್ಷವಾಗಿ ಆಕಾರದಿಂದಿರುವುದನ್ನು ನಾನು ಕಂಡೆನು. ಭಕ್ತರಿಗೆ ಮಂಗಳವನ್ನು ಉಂಟು ಮಾಡುವ ಸರ್ವೋತ್ತಮವಾದ ಆಕೆಯ ರೂಪವನ್ನು ವರ್ಣಿಸುವೆನು. ಆ ರೂಪವನ್ನು 6 ತಿಂಗಳವರೆಗೂ 3 ಸಂಜೆಗಳಲ್ಲಿಯೂ ಮನುಷ್ಯರು ಧ್ಯಾನ ಮಾಡುತ್ತಿರಲು ಮಣಿಕರ್ಣಿಕಾ ದೇವಿಯು ಪ್ರತ್ಯಕ್ಷವಾಗಿ ಅವರಿಗೆ ದರ್ಶನವನ್ನು ಕೊಡುವಳು. ಆಕೆಯು 4 ಭುಜಗಳುಳ್ಳವಳು, ವಿಶಾಲವಾದ ಲೋಚನಗಳುಳ್ಳವಳು, ಹಣೆಯಲ್ಲಿ ಜ್ವಲಿಸುತ್ತಿರುವ ಮೂರನೆಯ ಕಣ್ಣುಳ್ಳವಳು, ಪಶ್ಚಿಮ ದಿಕ್ಕಿಗೆ ಮುಖವನ್ನು ತಿರುಗಿಸಿಕೊಂಡು ಕೈಗಳನ್ನು ಮುಗಿದುಕೊಂಡಿರುವವಳು ಆಗಿರುವಳು. ಬಲಗೈಯಲ್ಲಿ ನೀಲೋತ್ಪಲಗಳ ಮಾಲೆಯೊಂದನ್ನು ಹಿಡಿದು ಮೇಲಕ್ಕೆತ್ತಿದ ಎಡಗೈಯಲ್ಲಿ ಉತ್ತಮವಾದ ಮಾತುಲಂಗ ಅಥವಾ ಮಾದಳ ಫಲವುಳ್ಳವಳಾಗಿರುವಳು. ಸಂತತವು 12 ವರ್ಷಗಳ ವಯಸ್ಸಿನ ಅವಿವಾಹಿತ ಕನ್ಯೆಯ ರೂಪವನ್ನು ಧರಿಸಿ ಸ್ವಚ್ಛವಾದ ಸ್ಫಟಿಕವನ್ನು ಮೈಬಣ್ಣದಿಂದ ಹೋಲುತ್ತಾ ನೀಲವೂ ಸ್ನಿಗ್ಧವೂ ಆದ ಕೇಶರಾಶಿಯಿಂದ ರಾಜಿಸುತ್ತಿರುವಳು. ಆಕೆಯ ತುಟಿಗಳು ಹವಳ ಮಾಣಿಕ್ಯಗಳನ್ನು ರಕ್ತವರ್ಣದಲ್ಲಿ ಜಯಿಸಿರುವವು. ಹೊಸದಾಗಿ ಬಿರಿದ ಕೇದಿಗೆಯ ಹೂವುಗಳಿಂದ ಅಲಂಕರಿಸಿದ ಜಡೆಯಿಂದ ರಮಣೀಯವಾದ ಶಿರಸ್ಸುಳ್ಳವಳು. ಸಮಸ್ತ ಅವಯವಗಳಲ್ಲಿಯೂ ಮುತ್ತುಗಳ ಆಭರಣಗಳನ್ನು ಧರಿಸಿ ಚಂದ್ರಕಾಂತ ಶಿಲೆಯನ್ನು ಹೋಲುವ ವಸ್ತ್ರವನ್ನುಟ್ಟು ಸರ್ವಲಕ್ಷಣೋಪೇತವಾದ ಕಮಲ ಮಾಲೆಯೊಂದನ್ನು ವಕ್ಷಸ್ಥಳದಲ್ಲಿ ಧರಿಸಿರುವಳು. ಇಂತಹ ರೂಪದಿಂದ ಆಕೆಯನ್ನು ಮುಮುಕ್ಷುಗಳಾದವರು ಅಹೋರಾತ್ರಗಳಲ್ಲಿಯೂ ಧ್ಯಾನಿಸುತ್ತಿರಬೇಕು. ಮಣಿಕರ್ಣಿಕೆಯು ಮೋಕ್ಷಲಕ್ಷ್ಮಿಗೆ ನೆಲೆಮನೆಯಾಗಿಯೂ ಐಹಿಕೈಶ್ವರ್ಯ ಪ್ರದಳಾಗಿಯೂ ಇರುವಳು. ಇನ್ನು ಭಕ್ತಕಲ್ಪದ್ರುಮವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಆಕೆಯ ಉಪಾಸನೆಯ ಮಂತ್ರವನ್ನು ತಿಳಿಸುವೆನು. ಅದನ್ನು ಪುರಶ್ಚರಣೆ ಮಾಡುವುದರಿಂದ ಮನುಷ್ಯರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳು ಕರಗತಗಳಾಗುವವು. ಸರಸ್ವತಿ, ಭುವನೇಶ್ವರಿಯಾದ ಮಾಯೆ, ಲಕ್ಷ್ಮಿ, ಮನ್ಮಥ ಇವರ ಬೀಜಾಕ್ಷರಗಳನ್ನು ಪ್ರಣವಪೂರ್ವಕವಾಗಿ ಮೊದಲು ಉಚ್ಚರಿಸಬೇಕು. ಬಕಾರವುಳ್ಳ ವರ್ಗದ ಅಂತ್ಯಾಕ್ಷರವನ್ನು ಅನುಸ್ವಾರ ಸಹಿತವಾಗಿ ಮಣಿಕರ್ಣಿಕೆ ಎಂಬ ಪದದೊಡನೆ ಸೇರಿಸಿ ಆದ್ಯಂತಗಳಲ್ಲಿ ಪ್ರಣವಗಳನ್ನು ಸಂಪುಟ ರೂಪವಾಗಿ ಉಚ್ಚರಿಸಬೇಕು. ಕಲ್ಪವೃಕ್ಷಕ್ಕೆ ಸಮಾನವು ಸಕಲ ಸೌಖ್ಯ ಪರಂಪರೆಗಳನ್ನು ಕೈಗೂಡಿಸುವುದು ಆದ ಈ ಮಂತ್ರವನ್ನು ಪ್ರತಿ ಮಾನವನು ಜಪಿಸಬೇಕು. ಇದರಲ್ಲಿ ತಿಥಿಗಳ ಸಂಖ್ಯೆಯ 15 ಅಕ್ಷರಗಳಿರುವವು. ಇದರ ಜಪವು ತೀಕ್ಷ್ಣ ಬುದ್ಧಿಯುಳ್ಳವರಿಗೆ ಉತ್ತಮ ಗತಿಯನ್ನು ತೋರಿಸಿಕೊಡುವುದು. ಮೊದಲು ಪ್ರಣವವನ್ನು ಉಚ್ಚರಿಸಬೇಕು. ಬಳಿಕ ಪ್ರಣವದೊಳಗಿನ ತೃತೀಯ ಅಕ್ಷರವನ್ನು ಅನುಸ್ವಾರ ಸಹಿತವಾಗಿ ಹೇಳಬೇಕು. ಬಳಿಕ ಮಣಿಕರ್ಣಿಕೆ ಎಂಬುದನ್ನು, ಆಮೇಲೆ ಪ್ರಣವಾತ್ಮಿಕೆ ನಮಃ ಎಂಬುದನ್ನು ಜಪಿಸಬೇಕು. ಇದು 2ನೆಯ ಕಲ್ಪವು. ಈ ಮಂತ್ರದಲ್ಲಿ ಮನುಗಳ 14 ಸಂಖ್ಯೆಯ ವರ್ಣಗಳಿರುವವು. ಮೋಕ್ಷವನ್ನು ಅಪೇಕ್ಷಿಸುವ ಪುರುಷರೆಲ್ಲರೂ ಅಹೋರಾತ್ರಗಳಲ್ಲಿ ಈ ಮಂತ್ರವನ್ನು ಜಪಿಸುತ್ತಿರಬೇಕು. ಮತ್ತು ಶ್ರದ್ಧಾಭಕ್ತಿಯುತವಾದ ಮನುಷ್ಯರು ಜಪ ಸಂಖ್ಯೆಯ 10ರಷ್ಟು ಹೋಮಗಳನ್ನು ಮಾಡಬೇಕು. ಮೇಧಾವಿಯಾದವನು ನಿತ್ಯವೂ ಶುಚಿಯಾಗಿ ಆಜ್ಯದಲ್ಲಿ ನೆನೆಸಿದ ಕಮಲಗಳಿಂದಲೂ ಸಕ್ಕರೆ ಜೇನುತುಪ್ಪಗಳನ್ನು ಬೆರೆಸಿದ ತುಪ್ಪದ ಹವಿಸುಗಳಿಂದಲೂ ಆಹುತಿಗಳನ್ನು ಕೊಡಬೇಕು. ಈ 2 ಮಂತ್ರಗಳಲ್ಲಿ ಯಾವುದೊಂದನ್ನಾದರೂ 3 ಲಕ್ಷ ಸಲ ಜಪಿಸಿದ ಮನುಷ್ಯನು ದೇಶಾಂತರಗಳಲ್ಲಿ ಮರಣವನ್ನು ಹೊಂದಿದರೂ ಈ ಮಂತ್ರದ ಮಹಿಮೆಯಿಂದ ಖಂಡಿತವಾಗಿಯೂ ಮೋಕ್ಷವನ್ನು ಪಡೆಯುವನು. ಮೇಲೆ ಹೇಳಿದ ರೂಪವುಳ್ಳ ಪ್ರತಿಮೆಯೊಂದನ್ನು ನವರತ್ನ ಖಚಿತವಾದ ಚಿನ್ನದಲ್ಲಿ ಮಾಡಿಸಿ ಸರ್ವೋಪಚಾರಗಳಿಂದ ಅದರ ಅರ್ಚನೆಯನ್ನು ಮಾಡಬೇಕು. ಮೋಕ್ಷವೊಂದನ್ನೇ ಅಪೇಕ್ಷಿಸುವ ಭಕ್ತರು ಆ ಪ್ರತಿಮೆಯನ್ನು ನಿತ್ಯವೂ ತಮ್ಮ ಮನೆಗಳಲ್ಲಿ ಪೂಜಿಸುತ್ತಿರಬೇಕು. ಅಥವಾ ಸಮಸ್ತೋಪಕರಣಗಳಿಂದ ಪ್ರಯತ್ನಪೂರ್ವಕವಾಗಿ ಪೂಜಿಸಿ ಅದನ್ನು ಮಣಿಕರ್ಣಿಕೆಯ ಜಲದಲ್ಲಿ ವಿಸರ್ಜಿಸಬೇಕು. ಸಂಸಾರದ ಭಯವುಳ್ಳವರಾಗಿ ಶ್ರದ್ಧಾ ಆಧರ ಸಮನ್ವಿತರಾಗಿರುವ ಜನರು ಎಷ್ಟೇ ದೂರದಲ್ಲಿ ವಾಸ ಮಾಡುತ್ತಿದ್ದರೂ ಮೋಕ್ಷವನ್ನು ಪಡೆಯಬೇಕಾದರೆ ಈ ಸುಲಭೋಪಾಯವನ್ನು ಅನುಷ್ಠಾನ ಮಾಡಬೇಕು. ಮಣಿಕರ್ಣಿಕಾ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮಣಿಕರ್ಣಿಕೇಶ್ವರನನ್ನು ದರ್ಶನ ಮಾಡಿದ ಮನುಷ್ಯನು ಪುನಃ ತಾಯಿಯ ಗರ್ಭದಲ್ಲಿ ವಾಸವನ್ನು ಅನುಭವಿಸುವುದಿಲ್ಲ. ಕಾಶಿ ಕ್ಷೇತ್ರದ ಅಂತರ್ಗೃಹದ ಪೂರ್ವದ್ವಾರದಲ್ಲಿ ಈ ಮಣಿಕರ್ಣಿಕೇಶ್ವರವೆಂಬ ಲಿಂಗವು ನನ್ನಿಂದಲೇ ಸ್ಥಾಪಿತವಾಯಿತು. ಪುರಾತನವಾದ ಈ ಲಿಂಗವನ್ನು ಮೋಕ್ಷಕಾಂಕ್ಷಿಗಳಾದ ಸರ್ವರು ಪೂಜಿಸಬೇಕು.
ಈ ಮಣಿಕರ್ಣಿಕೆಯ ದಕ್ಷಿಣಕ್ಕೆ ಪಾಶುಪತವೆಂಬ ತೀರ್ಥವಿರುವುದು. ಅಲ್ಲಿ ಸ್ನಾನಾದಿ ಕಾರ್ಯಗಳನ್ನು ಮಾಡಿಕೊಂಡು ಪಶುಪತೀಶ್ವರನ ದರ್ಶನವನ್ನು ತೆಗೆದುಕೊಳ್ಳಬೇಕು. ಇಲ್ಲಿಯೇ ಮಹಾದೇವನು ನನಗೂ ಬ್ರಹ್ಮದೇವನೇ ಮೊದಲಾದ ಸಮಸ್ತ ದೇವತೆಗಳಿಗೂ ಪಶುಪಾಶಗಳನ್ನು ಕಳೆಯುವ ಸಾಧನವಾದ ಪಾಶುಪತ ಯೋಗದ ಮಾರ್ಗವನ್ನು ಉಪದೇಶ ಮಾಡಿದನು. ಆದುದರಿಂದ ಈ ಪ್ರದೇಶದಲ್ಲಿ ಪಶುಪತಿಯು ತಾನೇ ಶಿವಲಿಂಗದ ರೂಪವನ್ನು ಸ್ವೀಕರಿಸಿ ಪಶುಸ್ಥಾನೀಯರಾದ ಜೀವರ ಸಂಸಾರ ಪಾಶಗಳನ್ನು ಬಿಡಿಸುವುದಕ್ಕಾಗಿಯೇ ನಿತ್ಯವೂ ಪ್ರಕಾಶಿಸುತ್ತಿರುವನು. ಅಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿಯಲ್ಲಿ ನಿರ್ಮಲ ಅಂತಃಕರಣರಾಗಿ ಭಕ್ತರು ಪ್ರಯತ್ನದಿಂದ ಮಹೋತ್ಸವವನ್ನು, ರಾತ್ರಿಯಲ್ಲಿ ಜಾಗರಣೆಯನ್ನು ನೆರವೇರಿಸಬೇಕು. ಈ ರೀತಿಯಾಗಿ ಒಂದು ಪಕ್ಷದ ದಿವಸಗಳು ಉಪವಾಸದಿಂದಲೇ ಮಹಾದೇವನನ್ನು ಪೂಜಿಸುತ್ತಾ ಅಮಾವಾಸ್ಯೆಯ ದಿನ ಪಾರಣೆಯನ್ನು ಮಾಡುವ ಮಾನವರು ಜೀವತ್ವ ರೂಪವಾದ ಅಜ್ಞಾನ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುವರು. ಆ ಪಾಶುಪತ ತೀರ್ಥದ ಎದುರಿನಲ್ಲಿಯೇ ರುದ್ರಾಮಾಸ ತೀರ್ಥವಿರುವುದು. ಅಲ್ಲಿ ಸ್ನಾನ ಮಾಡಿದ ಮನುಷ್ಯರು ರುದ್ರಾಮಾಸೇಶ್ವರನೆಂಬ ಶಿವಲಿಂಗವನ್ನು ಪೂಜಿಸಬೇಕು. ಈ ರುದ್ರಾಮಾಸೇಶ್ವರ ಲಿಂಗವು ಮಣಿಕರ್ಣಿಕೇಶ್ವರನ ದಕ್ಷಿಣಕ್ಕಿರುವುದು. ಆ ಶಿವಲಿಂಗವನ್ನು ಪೂಜಿಸಿದವನು ರುದ್ರನ ವಾಸಸ್ಥಾನವಾದ ಕೈಲಾಸದಲ್ಲಿ ವಾಸ ಮಾಡುವನು ಎಂಬುದರಲ್ಲಿ ಸಂದೇಹವಿಲ್ಲ. ಅದಕ್ಕೂ ದಕ್ಷಿಣದಲ್ಲಿ ವಿಶ್ವತೀರ್ಥವಿರುವುದು. ಅದು ಭೂಲೋಕದಲ್ಲಿರುವ ಸಮಸ್ತ ತೀರ್ಥಗಳ ಅಧಿಷ್ಠಾನವನ್ನು ಪಡೆದಿರುವುದು. ಅಲ್ಲಿ ಮನುಷ್ಯನು ಭಕ್ತಿಯಿಂದ ಸ್ನಾನವನ್ನು ಮಾಡಿ ವಿಶ್ವನಾಥನನ್ನು ನೋಡಬೇಕು. ಬಳಿಕ ಲೋಕಮಾತೆಯಾದ ಪಾರ್ವತಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿ ಮಾನವನು ಲೋಕಕ್ಕೆಲ್ಲ ಪೂಜ್ಯನಾಗಿ ಬಾಳುವನು. ಅಲ್ಲದೆ ಅವನು ಮರಣಕಾಲದಲ್ಲಿ ಬ್ರಹ್ಮಾಂಡದ ಅಂತರ್ಯಾಮಿಯೇ ಆಗಿಬಿಡುವನು. ಅದರ ಸಮೀಪದಲ್ಲಿಯೇ ಮುಕ್ತಿ ತೀರ್ಥವಿರುವುದು. ಅಲ್ಲಿಯೂ ಸ್ನಾನವನ್ನು ಮಾಡಿ ಮೋಕ್ಷೇಶ್ವರನನ್ನು ಅರ್ಚಿಸಲು ಮೋಕ್ಷವನ್ನೇ ಹೊಂದುವನು. ಇದರಲ್ಲಿ ಸಂಶಯವಿಲ್ಲ. ಅವಿಮುಕ್ತೇಶ್ವರನ ಹಿಂದುಗಡೆಯಲ್ಲಿರುವ ಮೋಕ್ಷೇಶ್ವರನನ್ನು ನೋಡಿದ ಮನುಷ್ಯನು ಮತ್ತೆ ಮತ್ತೆ ಈ ಮನುಷ್ಯ ಲೋಕಕ್ಕೆ ಬಂದು ಹೋಗುವುದನ್ನು ತಪ್ಪಿಸಿಕೊಳ್ಳುವನು. ಮುಕ್ತಿ ತೀರ್ಥಕ್ಕೆ ಸ್ವಲ್ಪ ದೂರದಲ್ಲಿಯೇ ಅವಿಮುಕ್ತೇಶ್ವರವೆಂಬ ತೀರ್ಥವೊಂದಿರುವುದು. ಅದರಲ್ಲಿ ಮುಳುಗಿ ಅವಿಮುಕ್ತೇಶ್ವರನನ್ನು ಪೂಜಿಸಲು ಮನುಷ್ಯನು ಮೋಕ್ಷಕ್ಕೆ ಭಾಗಿಯಾಗುವನು. ಅದರ ಸಮೀಪದಲ್ಲಿಯೇ ತಾರಕ ತೀರ್ಥವಿರುವುದು. ಅಲ್ಲಿ ವಿಶ್ವೇಶ್ವರನು ಮೃತರಾದವರ ಕಿವಿಗಳಲ್ಲಿ ತಾನೇ ಮೊದಲು ಅಮೃತತ್ವ ಪ್ರಾಪಕವಾದ ತಾರಕ ಬ್ರಹ್ಮ ಮಂತ್ರವನ್ನು ಉಪದೇಶಿಸಿದನು. ಈ ತಾರಕ ತೀರ್ಥದಲ್ಲಿ ವಿದ್ಯುಕ್ತ ಸ್ನಾನವನ್ನು ಮಾಡಿ ತಾರಕೇಶ್ವರನ ದರ್ಶನವನ್ನು ಮಾಡುವುದರಿಂದ ಮನುಷ್ಯನು ಸಂಸಾರ ಸಮುದ್ರವನ್ನು ತಾನು ದಾಟುವುದಲ್ಲದೆ ತನ್ನ ಪಿತೃಗಳನ್ನು ಕಡೆಹಾಯಿಸುವನು. ಅದರ ಸಮೀಪದಲ್ಲಿಯೇ ಸ್ಕಂದ ತೀರ್ಥವಿರುವುದು. ಅದರಲ್ಲಿ ಸ್ನಾನ ಮಾಡಿದ ಮಾನವ ಶ್ರೇಷ್ಠನು ಷಣ್ಮುಖ ಸ್ವಾಮಿಯ ದರ್ಶನವನ್ನು ಮಾಡಲು 6 ಕೋಶಗಳುಳ್ಳ ಈ ಸ್ಥೂಲ ದೇಹವನ್ನು ತ್ಯಜಿಸುವನು. ತಾರಕೇಶ್ವರನಿಗೆ ಪೂರ್ವದಲ್ಲಿರುವ ಷಣ್ಮುಖ ಸ್ವಾಮಿಯನ್ನು ನೋಡಿದವನು ನಿತ್ಯ ಯೌವನವುಳ್ಳ ದೇಹವನ್ನು ತಾಳಿ ಷಡಾನನ ಲೋಕದಲ್ಲಿ ವಾಸ ಮಾಡುವನು. ಬಳಿಕ ಪವಿತ್ರವಾದ ಡುಂಢಿ ತೀರ್ಥವಿರುವುದು. ಅಲ್ಲಿ ಸ್ನಾನಾದಿಗಳನ್ನು ಮಾಡಿ ಡುಂಢಿ ವಿನಾಯಕನನ್ನು ಸ್ತೋತ್ರ ಮಾಡಲು ತನ್ನ ಕಾರ್ಯಗಳಲ್ಲಿ ಯಾವ ಮಾನವನು ವಿಘ್ನಗಳಿಂದ ಪ್ರತಿಹತನಾಗುವುದಿಲ್ಲ. ಡುಂಢಿ ತೀರ್ಥದ ದಕ್ಷಿಣದಲ್ಲಿ ಅಪ್ರತಿಮವಾದ ಭವಾನಿ ತೀರ್ಥವಿರುವುದು. ಅಲ್ಲಿ ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನು ಮಾಡಿ ಭವಾನಿಯನ್ನು ಪೂಜಿಸಿ ಭವಾನೀಶ್ವರನನ್ನು ವಸ್ತ್ರಗಳಿಂದಲೂ ರತ್ನಾಭರಣಗಳಿಂದಲೂ ಬಹುಬಗೆಗಳಾದ ನೈವೇದ್ಯಗಳಿಂದಲೂ ಪುಷ್ಪಗಳಿಂದಲೂ ಧೂಪಗಳಿಂದಲೂ ದೀಪಾವಳಿಗಳಿಂದಲೂ ಪೂಜಿಸಬೇಕು. ಯಾರು ಕಾಶಿಯಲ್ಲಿ ಶ್ರದ್ಧೆಯಿಂದ ಭವಾನಿ ಶಂಕರನನ್ನು ಪೂಜಿಸಿರುವರೋ ಅವರಿಂದ ಚರಾಚರಗಳಿಂದೊಡಗೂಡಿದ ಬ್ರಹ್ಮಾಂಡವೆಲ್ಲವೂ ಪೂಜಿತವಾಯಿತೆಂದೇ ತಿಳಿಯಬೇಕು. ಚೈತ್ರ ಮಾಸದ ಶುಕ್ಲಾಷ್ಟಮಿಯ ದಿನದಲ್ಲಿ ಭವಾನಿ ದೇವಿಗೆ ಪ್ರಾಜ್ಞನಾದವನು ಮಹೋತ್ಸವವನ್ನು ಮಾಡಿಸಬೇಕು. ಆಗ 108 ಪ್ರದಕ್ಷಿಣೆಗಳನ್ನು ಶ್ರದ್ಧೆಯಿಂದ ಮಾಡಬೇಕು. ಅಂತಹವನು ಪರ್ವತಗಳು, ಸಮುದ್ರಗಳು, ಆಶ್ರಮಗಳು ಮತ್ತು ಅರಣ್ಯಗಳನ್ನೊಳಗೊಂಡು ಸಪ್ತ ದ್ವೀಪಗಳಿಂದ ಕೂಡಿದ ಸಮಸ್ತ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದ ಪುಣ್ಯವನ್ನು ಪಡೆಯುವನು. ಭವಾನೀಶ್ವರನನ್ನು ಸಂತೋಷಗೊಳಿಸುವ ಅಪೇಕ್ಷೆಯುಳ್ಳವರು ಪ್ರತಿದಿನವೂ 8 ಪ್ರದಕ್ಷಿಣೆಗಳನ್ನು ಅರ್ಪಿಸಬೇಕು ಮತ್ತು ನಿರಂತರವಾಗಿ ಪ್ರಯತ್ನದಿಂದ ನಮಸ್ಕಾರಗಳನ್ನು ಮಾಡುತ್ತಿರಬೇಕು. ಭವಾನಿ ದೇವಿಯೇ ನಿತ್ಯವೂ ಭಕ್ತರಿಗೆ ಸಕಲಾಪೇಕ್ಷಿತಗಳನ್ನು ವಾಸಗೃಹಗಳನ್ನು ಕೊಡುತ್ತಿರುವಳು. ಆದುದರಿಂದ ಕಾಶಿಯ ತೀರ್ಥಗಳಲ್ಲಿ ವಾಸ ಮಾಡಲು ಇಚ್ಛಿಸುವವರು ಆಕೆಯನ್ನು ಪೂಜಿಸುತ್ತಿರಬೇಕು. ಭವಾನಿಯೇ ಕಾಶಿ ಕ್ಷೇತ್ರವಾಸಿಗಳ ಯೋಗಕ್ಷೇಮವನ್ನು ನಿತ್ಯವೂ ನಿರ್ವಹಿಸುತ್ತಿರುವಳು. ಆದುದರಿಂದ ಭವಾನಿಯೇ ನಿತ್ಯವೂ ಕಾಶಿವಾಸಿಗಳಿಗೆ ಸಂಸೇವ್ಯಳಾಗಿರುವಳು. ಕಾಶಿ ಕ್ಷೇತ್ರದಲ್ಲಿ ವಿಶ್ವೇಶ್ವರನ ಅರ್ಧಾಂಗಿಯಾದ ಅನ್ನಪೂರ್ಣೆಯೇ ಎಲ್ಲರಿಗೂ ಭಿಕ್ಷೆಯನ್ನು ನೀಡುತ್ತಿರುವವಳಾದುದರಿಂದ ಮೋಕ್ಷಕಾಂಕ್ಷಿಗಳಾದ ಭಿಕ್ಷುಗಳು ಯಾವಾಗಲೂ ಭಿಕ್ಷೆಯನ್ನೇ ಅವಲಂಬಿಸಿರಬೇಕು. ಅಂತರ್ಗ್ರಹದ ಮಧ್ಯದಲ್ಲಿ ವಿಶ್ವೇಶ್ವರನು ನೆಲೆಸಿರುವನು. ಭವಾನಿಯೇ ಅವನಿಗೆ ಕುಟುಂಬಿನಿಯಾಗಿರುವಳು. ಆಕೆಯೇ ಕಾಶಿ ಕ್ಷೇತ್ರವಾಸಿಗಳಾದ
ಸಕಲರಿಗೂ ಮೋಕ್ಷ ಭಿಕ್ಷೆಯನ್ನು ನೀಡುತ್ತಿರುವಳು. ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡುವ ಜನರಿಗೆ ಎಂತಹ ದುಷ್ಪ್ರಾಪ್ಯ ವಸ್ತುವಾದರೂ ಅವರಿಂದ ಪೂಜಿತಳಾದ ಭವಾನಿಯು ಅದನ್ನು ಸುಲಭ ಸಾಧ್ಯವಾಗುವಂತೆ ಮಾಡುವಳು. ವ್ರತವನ್ನು ಕೈಗೊಂಡ ಮಾನವರು ಮೇಲೆ ಹೇಳಿದ ಮಹಾಷ್ಟಮಿಯ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಬೇಕು. ಮಾರನೆಯ ಪ್ರಾತಃ ಕಾಲದಲ್ಲಿ ಭವಾನಿಯನ್ನು ಪೂಜಿಸಲು ವಾಂಛಿತ ಫಲವನ್ನು ಪಡೆಯುವನು. ಶುಕ್ರೇಶ್ವರನಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಭವಾನಿಯ ದರ್ಶನವನ್ನು ಯಾವನು ಮಾಡುವನೋ ಅವನ ಸಕಲ ಮನೋರಥಗಳು ಸಿದ್ಧಿಸುವುದರಲ್ಲಿ ಸಂದೇಹವೇ ಇರುವುದಿಲ್ಲ. ಮನುಷ್ಯನಾಗಿ ಹುಟ್ಟಿದವನು ಯಾವಾಗಲೂ ಕಾಶಿಯಲ್ಲಿಯೇ ವಾಸ ಮಾಡಬೇಕು. ಉತ್ತರ ವಾಹಿನಿಯಾದ ಗಂಗೆಯಲ್ಲಿ ಸ್ನಾನವನ್ನು ಮಾಡಬೇಕು. ಭವಾನಿ ಶಂಕರರನ್ನು ಸೇವಿಸಬೇಕು ಮತ್ತು ಭುಕ್ತಿ ಮುಕ್ತಿಗಳೆರಡನ್ನೂ ಸಾಧಿಸಿಕೊಳ್ಳಬೇಕು. ತಾಯಿಯೇ ಭವಾನಿ, ನಾನು ಎಂದಿಗೂ ನಿನ್ನ ಪಾದಕಮಲಗಳ ಧೂಳಿಯಾಗಿರುವಂತೆ ಅನುಗ್ರಹಿಸು. ನಿನ್ನ ದಾಸರಿಗೆ ದಾಸನಾಗಿರುವ ಭಾಗ್ಯವನ್ನು ಕೊಡು. ಮಾತೆಯೇ, ಈ ಸಂಸಾರದಲ್ಲಿ ಪುನಃ ಬಂಧನವನ್ನು ಅನುಭವಿಸದಂತೆ ಮಾಡುವ ನಿನ್ನ ಭಕ್ತಿಯನ್ನು ನನಗೆ ಅನುದಿನವೂ ಉಂಟು ಮಾಡುತ್ತಿರು. ಈ ದೇಹವಳಿದ ಮೇಲೆ ನನಗೆ ಮತ್ತೊಂದು ಜನ್ಮವು ಬಾರದಿರಲಿ. ಕಾಶಿ ನಿವಾಸಿಯಾದವನು ಇಹಪರಗಳಲ್ಲಿ ಸೌಖ್ಯಗಳನ್ನು ಪಡೆಯಬೇಕಾದರೆ ಈ ಮಂತ್ರವನ್ನು ನಿಂತಾಗಲೂ, ನಡೆಯುವಾಗಲೂ, ನಿದ್ರಿಸುವಾಗಲೂ, ಎಚ್ಚೆತ್ತಿರುವಾಗಲೂ, ಸರ್ವ ಕಾಲಗಳಲ್ಲಿಯೂ ಜಪಿಸುತ್ತಿರಬೇಕು. ಆ ಭವಾನಿ ತೀರ್ಥದ ಸನ್ನಿಧಿಯಲ್ಲಿಯೇ ಈಶಾನ ತೀರ್ಥವಿರುವುದು. ಅದರಲ್ಲಿ ಸ್ನಾನವನ್ನು ಮಾಡಿ ಈಶ್ವರನನ್ನು ಅರ್ಚಿಸಿದವನು ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಅಲ್ಲಿಯೇ ಮನುಷ್ಯರಿಗೆ ಸರ್ವ ಕಾಲಗಳಲ್ಲಿಯೂ ಜ್ಞಾನವನ್ನು ಕೊಡುವ ಜ್ಞಾನತೀರ್ಥವಿರುವುದು. ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ಜ್ಞಾನೇಶ್ವರ ರೂಪಿಯಾದ ಶಿವನನ್ನು ಸಂದರ್ಶಿಸಬೇಕು. ಜ್ಞಾನವಾಪಿಯ ಸಮೀಪದಲ್ಲಿರುವ ಜ್ಞಾನೇಶ್ವರನನ್ನು ಯಾರು ಚೆನ್ನಾಗಿ ಅರ್ಚಿಸುವರೋ ಅವರಿಗೆ ಮರಣಕಾಲದಲ್ಲಿಯೂ ತತ್ವಜ್ಞಾನದ ಭ್ರಂಶ ಉಂಟಾಗುವುದಿಲ್ಲ. ಅಲ್ಲಿಯೇ ಮಹಾವೈಭವವನ್ನು ಪ್ರಕಾಶಗೊಳಿಸುತ್ತಿರುವ ಶೈಲಾದಿ ತೀರ್ಥವಿರುವುದು. ಅಲ್ಲಿ ಶ್ರಾದ್ದಾದಿ ಪಿತೃಕಾರ್ಯಗಳನ್ನು ನೆರವೇರಿಸಬೇಕು ಮತ್ತು ಶಕ್ತಿಗೆ ಅನುಸಾರವಾಗಿ ದಾನವನ್ನು ಮಾಡಬೇಕು. ಜ್ಞಾನವಾಪಿಗೆ ಉತ್ತರ ದಿಕ್ಕಿನಲ್ಲಿರುವ ಶೈಲಾದೀಶ್ವರನನ್ನು ನೋಡಲು ಶಿವಗಣಗಳ ಪದವಿಯನ್ನು ಹೊಂದುವನು. ಈ ವಿಷಯದಲ್ಲಿ ಸಂದೇಹ ಪಡಬೇಕಾದ ಅವಶ್ಯಕವಿಲ್ಲ. ಈ ನಂದತೀರ್ಥಕ್ಕೆ ದಕ್ಷಿಣದಲ್ಲಿ ನನಗೆ ಪ್ರಿಯವಾದ ವಿಷ್ಣು ತೀರ್ಥವಿರುವುದು. ಅಲ್ಲಿ ಪಿಂಡಗಳನ್ನು ಅರ್ಪಿಸಲು ಮನುಷ್ಯನು ಪಿತೃಋಣದಿಂದ ಮುಕ್ತನಾಗುವನು. ವಿಷ್ಣು ತೀರ್ಥದಲ್ಲಿ ಸ್ನಾನವನ್ನು ಮಾಡಿಕೊಂಡು ವಿಶ್ವೇಶ್ವರನಿಗೆ ದಕ್ಷಿಣ ಪಾರ್ಶ್ವದಲ್ಲಿರುವ ಮಹಾವಿಷ್ಣುವಾದ ನನ್ನನ್ನು ಯಾವನು ನೋಡುವನೋ ಅವನು ವೈಕುಂಠ ಲೋಕವನ್ನೇ ಸೇರುವನು. ಯಾವನು ಪ್ರತಿ ವರ್ಷದಲ್ಲಿಯೂ ಉತ್ಥಾನೈಕಾದಶಿ ಮತ್ತು ಶಯನೈಕಾದಶಿಗಳು ಪ್ರಾಪ್ತವಾಗಲು ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಿ ನನ್ನ ಮೂರ್ತಿಯ ಸಮೀಪದಲ್ಲಿಯೇ ಇದ್ದು ಮಾರನೆಯ ಪ್ರಾತಃ ಕಾಲದಲ್ಲಿ ನನ್ನನ್ನು ಭಕ್ತಿಯಿಂದ ಪೂಜಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಗೋವುಗಳನ್ನು, ಹಿರಣ್ಯವನ್ನು, ಭೂಮಿಯನ್ನು ದಾನ ಮಾಡುವನೋ ಅವನು ಪುನಃ ಭೂಲೋಕದಲ್ಲಿ ಜನ್ಮವನ್ನು ತಾಳುವುದಿಲ್ಲ. ಅಲ್ಲಿ ದ್ರವ್ಯಲೋಭವನ್ನು ಬಿಟ್ಟವನಾಗಿ ವ್ರತದ ಉದ್ಯಾಪನೆಯನ್ನು ಮಾಡಿದ ಮನುಷ್ಯನು ನನ್ನ ಆಜ್ಞೆಯಂತೆ ಬುದ್ಧಿವಂತನಾಗಿ ವ್ರತವನ್ನು ಸಾಂಗೋಪಾಂಗವಾಗಿ ಮಾಡಿದ ಫಲವನ್ನು ಪಡೆಯುವನು. ನನ್ನ ತೀರ್ಥದ ದಕ್ಷಿಣ ದಿಕ್ಕಿಗೆ ಪವಿತ್ರವಾದ ಬ್ರಹ್ಮತೀರ್ಥವಿರುವುದು. ಅಲ್ಲಿ ಶ್ರಾದ್ದ ಕಾರ್ಯಗಳನ್ನು ಮಾಡಿ ಪಿತಾಮಹರೆಲ್ಲರನ್ನೂ ತೃಪ್ತಿಗೊಳಿಸಬೇಕು. ಬ್ರಹ್ಮನಾಳದ ಮೇಲೆ ಪ್ರತಿಷ್ಠಿತವಾಗಿರುವ ಪಿತಾಮಹೇಶ್ವರ ಲಿಂಗವನ್ನು ಭಕ್ತಿಯಿಂದ ಪೂಜೆ ಮಾಡಿದ ಮನುಷ್ಯನು ಬ್ರಹ್ಮಲೋಕವನ್ನು ಪಡೆಯುವನು. ಈ ಪಿತಾಮಹ ತೀರ್ಥದ ಸಮೀಪದಲ್ಲಿ ಮಾಡಿದ ಶುಭಾಶುಭ ಕರ್ಮಗಳೆಲ್ಲವೂ ಅತ್ಯಂತ ಅಕ್ಷಯ ಗುಣಿತಗಳಾಗುವವು. ಆದುದರಿಂದ ಅಲ್ಲಿ ನಿತ್ಯವೂ ಶುಭ ಕಾರ್ಯಗಳನ್ನೇ ಮಾಡಬೇಕು. ಮುನಿವರಿಯನೇ, ಇಲ್ಲಿ ಶುಭವಾಗಲಿ ಅಶುಭವಾಗಲಿ ಮಾಡಲ್ಪಟ್ಟ ಅತ್ಯಲ್ಪವಾದ ಕಾರ್ಯವಾದರೂ ಅದು ಅನಂತ ಗುಣಿತವಾಗಿ ಅದರ ಫಲಕ್ಕೆ ಪ್ರಳಯ ಕಾಲದಲ್ಲಿಯೂ ನಾಶ ಉಂಟಾಗುವುದಿಲ್ಲ. ಈ ತೀರ್ಥವು ಭೂಮಂಡಲಕ್ಕೆ ನಾಭಿಯಂತಿರುವುದರಿಂದ ಇದಕ್ಕೆ ನಾಭಿತೀರ್ಥವೆಂದೇ ಹೆಸರಾಗಿರುವುದು. ಇಷ್ಟೇ ಅಲ್ಲದೆ ಮಂಗಳಾಸ್ಪದವಾದ ಈ ಸ್ಥಳವು ಸಕಲ ಬ್ರಹ್ಮಾಂಡಕ್ಕೂ ನಾಭಿಯಾಗಿರುವುದು. ಗಾಂಭೀರ್ಯಕ್ಕೆ ನೆಲೆಮನೆಯಾದ ಈ ನಾಭಿತೀರ್ಥವು ಮಣಿಕರ್ಣಿಕೆಯ ಜಲದಿಂದಲೇ ಕೂಡಿರುವುದು. ಇದರಲ್ಲಿಯೇ ಬ್ರಹ್ಮಾಂಡದ ಗೋಳಕವೆಲ್ಲವೂ ಲಯವನ್ನು ಉದ್ಭವವನ್ನು ಪಡೆಯುತ್ತಿರುವುದು. ಬಳಿಕ 3 ಲೋಕಗಳಲ್ಲಿಯೂ ಪ್ರಖ್ಯಾತಿಯನ್ನು ಪಡೆದಿರುವ ಬ್ರಹ್ಮನಾಳವೆಂಬ ತೀರ್ಥವಿರುವುದು. ಅದರಲ್ಲಿ ಮನುಷ್ಯನು ಸ್ನಾನವನ್ನು ಮಾಡಲು ಕೋಟಿ ಜನ್ಮಗಳಲ್ಲಿ ಸಂಚಿತಗಳಾದ ಪಾಪಗಳನ್ನು ಕಳೆದುಕೊಳ್ಳುವನು. ಯಾರ ದೇಹದ ಒಂದು ಅಸ್ಥಿ ಮಾತ್ರವಾದರೂ ಬ್ರಹ್ಮನಾಳ ತೀರ್ಥದಲ್ಲಿ ವಿಸರ್ಜಿಸಲ್ಪಡುವುದು ಅವರು ಎಂದಿಗೂ ಬ್ರಹ್ಮಾಂಡದೊಳಗಿನ ಯಾವ ಲೋಕಗಳಲ್ಲಿಯೂ ಜನ್ಮವನ್ನು ಪಡೆಯುವುದಿಲ್ಲ. ಈ ಬ್ರಹ್ಮನಾಳದ ದಕ್ಷಿಣದಲ್ಲಿಯೇ ಭಾಗೀರಥಿ ತೀರ್ಥವಿರುವುದು. ಅಲ್ಲಿ ವಿದ್ಯುಕ್ತ ರೀತಿಯಿಂದ ಸ್ನಾನವನ್ನು ಮಾಡಿದ ಮಾನವನು ಬ್ರಹ್ಮಹತ್ಯೆಯ ಮಹಾಪಾತಕದಿಂದಲೂ ಬಿಡುಗಡೆಯನ್ನು ಹೊಂದುವನು. ಬ್ರಹ್ಮಹತ್ಯೆಯನ್ನು ದರ್ಶನ ಮಾಡಿದವರ ಶುದ್ಧಿಗಾಗಿ ಸ್ವರ್ಗ ದ್ವಾರದ ಸನ್ನಿಧಾನದಲ್ಲಿರುವ ಭಾಗೀರಥೀಶ್ವರ ಲಿಂಗದ ನಾಮದ ಪುರಶ್ಚರಣೆಯು
ಶಾಸ್ತ್ರದಲ್ಲಿ ವಿಹಿತವಾಗಿರುವುದು. ಯಾವ ಮಾನವನ ಪೂರ್ವಿಕರಾದ ಪಿತಾಮಹಾದಿಗಳು ದುರ್ಗತಿಯನ್ನು ಪಡೆದಿರುವರೋ ಆತನು ಪ್ರಯತ್ನಪೂರ್ವಕವಾಗಿ ಅವರ ಸದ್ಗತಿಗಾಗಿ ಭಾಗೀರಥಿ ತೀರ್ಥದಲ್ಲಿ ತರ್ಪಣಗಳನ್ನು ಕೊಡಬೇಕು. ಆ ಭಾಗೀರಥಿ ತೀರ್ಥದಲ್ಲಿ ಕ್ರಮವಾಗಿ ಪಿಂಡ ಪ್ರದಾನಾದಿಗಳಿಂದ ಶ್ರಾದ್ದಗಳನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದವನು ತನ್ನ ಪಿತೃಗಳನ್ನು ಬ್ರಹ್ಮಲೋಕಕ್ಕೆ ಕಳುಹಿಸಿಕೊಡುವನು. ಅದಕ್ಕೆ ದಕ್ಷಿಣದಲ್ಲಿಯೇ ಕುರಕರ್ತರಿ ಎಂಬ ಹೆಸರಿನ ಮಹಾತೀರ್ಥ ಹೊಂದಿರುವುದು. ಗೋಲೋಕದಿಂದ ಭೂಮಿಗೆ ಬಂದ ಗೋವುಗಳ ಕೋಟಿ ಸಂಖ್ಯಾಕಗಳಾದ ಗೊರಸುಗಳಿಂದ ಶಿಥಿಲೀಕೃತವಾದ ಈ ಭೂಭಾಗಕ್ಕೆ ಆ ಕಾರಣದಿಂದಲೇ ಕುರಕರ್ತರಿ ಎಂಬ ಹೆಸರುಂಟಾಯಿತು. ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಪಿತೃಗಳಿಗೆ ಪಿಂಡಗಳನ್ನು ಅರ್ಪಣಗಳನ್ನು ಸಮರ್ಪಿಸಿ ಕುರಕರ್ತರೀಶ್ವರನನ್ನು ನೋಡುವ ಮನುಷ್ಯನು ಗೋಲೋಕವನ್ನು ಹೊಂದುವನು. ಆ ಶಿವಲಿಂಗವನ್ನು ಪೂಜೆ ಮಾಡುವುದರಿಂದ ಎಂದಿಗೂ ಗೋಧನ ವಿಹೀನನಾಗುವುದಿಲ್ಲ. ಕುರಕರ್ತರಿಯ ದಕ್ಷಿಣದಲ್ಲಿ ಉತ್ತಮವಾದ ಮಾರ್ಕಂಡೇಯ ತೀರ್ಥವಿರುವುದು. ಸಕಲ ಪಾತಕಗಳನ್ನು ಪರಿಹರಿಸುವ ಆ ತೀರ್ಥದಲ್ಲಿ ಶ್ರಾದ್ದ ಕಾರ್ಯವನ್ನು ಮಾಡಿಕೊಂಡು ಮಾರ್ಕಂಡೇಯೇಶ್ವರನೆಂಬ ಲಿಂಗದ ದರ್ಶನವನ್ನು ಮಾಡಲು ಮನುಷ್ಯನು ಬಹುಕಾಲದ ಆಯುಷ್ಯವನ್ನು, ಬ್ರಹ್ಮ ತೇಜಸ್ಸಿನ ಅಭಿವೃದ್ಧಿಯನ್ನು, ಭೂಲೋಕದಲ್ಲಿ ಅಪರಿಮಿತವಾದ ಕೀರ್ತಿಯನ್ನು ಪಡೆಯುವನು. ಮಹಾಪಾತಕಗಳನ್ನು ನಾಶಗೊಳಿಸುವ ಶ್ರೇಷ್ಠವಾದ ವಶಿಷ್ಠ ತೀರ್ಥವಿರುವುದು. ಅಲ್ಲಿ ಪಿತೃಗಳಿಗೆ ತರ್ಪಣಗಳನ್ನಿತ್ತು ವಶಿಷ್ಠೇಶ್ವರನ ದರ್ಶನವನ್ನು ತೆಗೆದುಕೊಂಡು ಮನುಷ್ಯನು 3 ಜನ್ಮಗಳಲ್ಲಿ ಸಂಪಾದಿಸಿದ ಪಾತಕಗಳಿಂದಲೂ ಲೇಪಿತನಾಗುವುದಿಲ್ಲ. ಬ್ರಹ್ಮ ತೇಜಸ್ಸಿನಿಂದೊಡಗೂಡಿದವನಾಗಿ ಅವನು ವಸಿಷ್ಠ ಲೋಕದಲ್ಲಿಯೇ ವಾಸ ಮಾಡುತ್ತಿರುವನು. ಅದರ ಸಮೀಪದಲ್ಲಿಯೇ ಸ್ತ್ರೀಯರಿಗೆ ಸೌಭಾಗ್ಯವನ್ನು ಅಭಿವೃದ್ಧಿಗೊಳಿಸುವ ಅರುಂಧತಿ ತೀರ್ಥವಿರುವುದು. ಪತಿವ್ರತೆಯರಾದ ಸ್ತ್ರೀಯರು ಅದರಲ್ಲಿ ಅವಶ್ಯವಾಗಿ ಸ್ನಾನವನ್ನು ಮಾಡಬೇಕು. ಪುಂಶ್ಚಲಿಯರಾದ ಸ್ತ್ರೀಯರ ಅಪಾತಿವೃತ್ಯ ದೋಷವೂ ಕೂಡ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದ ಅರುಂಧತಿ ದೇವಿಯ ಪ್ರಭಾವದ ಫಲವಾಗಿ ಕ್ಷಣ ಮಾತ್ರದಲ್ಲಿಯೇ ನಾಶವನ್ನು ಹೊಂದುವುದು. ಮಾರ್ಕಂಡೇಯೇಶ್ವರನಿಗೆ ಪೂರ್ವ ದಿಕ್ಕಿನಲ್ಲಿರುವ ವಸಿಷ್ಠೇಶ್ವರನನ್ನು ಪೂಜಿಸುವುದರಿಂದ ಮನುಷ್ಯನು ಪಾಪರಹಿತನಾಗುವುದಲ್ಲದೆ ಮಹತ್ತರವಾದ ಪುಣ್ಯವನ್ನು ಸಂಪಾದಿಸಿಕೊಳ್ಳುವನು. ಅಲ್ಲಿರುವ ವಸಿಷ್ಠ ಅರುಂಧತಿಯರ ಮೂರ್ತಿಗಳನ್ನು ಪ್ರತಿ ಮನುಷ್ಯನು ಪ್ರಯತ್ನದಿಂದ ಪೂಜಿಸಬೇಕು. ಸ್ತ್ರೀಯರು ಪೂಜಿಸುವುದರಿಂದ ವೈಧವ್ಯವನ್ನು ಹೊಂದುವುದಿಲ್ಲ. ಪುರುಷರು ಮಾಡುವ ಪೂಜೆಯಿಂದ ಅವರಿಗೆ ಸ್ತ್ರೀ ವಿಯೋಗವಾಗುವುದಿಲ್ಲ. ವಸಿಷ್ಠ ತೀರ್ಥಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ಸರ್ವೋತ್ತಮವಾದ ನರ್ಮದಾ ತೀರ್ಥವಿರುವುದು. ಅಲ್ಲಿ ಮೇಧಾವಿಯಾದವನು ಶ್ರಾದ್ದವನ್ನು ಮಾಡಿ ನರ್ಮದೇಶ್ವರ ಲಿಂಗವನ್ನು ದರ್ಶನ ಮಾಡಿಕೊಂಡು ಮಹಾದಾನಗಳನ್ನು ಕೊಟ್ಟ ಮನುಷ್ಯನು ಎಂದಿಗೂ ಐಶ್ವರ್ಯ ವಿಹೀನನಾಗುವುದಿಲ್ಲ. ಬಳಿಕ ತ್ರಿಸಂಧ್ಯೇಶ್ವರನಿಗೆ ಪೂರ್ವದಲ್ಲಿ ತ್ರಿಸಂಧ್ಯವೆಂಬ ತೀರ್ಥವಿರುವುದು. ಅದರಲ್ಲಿ ಸ್ನಾನವನ್ನು ಮಾಡಿ ಸಾಂಗವಾಗಿ ಸಂಧ್ಯೋಪಾಸನೆಯನ್ನು ಮಾಡಲು ಮನುಷ್ಯನು ಜನ್ಮ ಪ್ರಭೃತಿಯು ಸಂಧ್ಯಾ ಕಾಲಗಳಲ್ಲಿ ನಿತ್ಯ ಕರ್ಮಗಳನ್ನು ತ್ಯಜಿಸಿದ ಪಾತಕಗಳಿಂದ ಅಭಿಭೂತನಾಗುವುದಿಲ್ಲ. ತ್ರಿಸಂಧ್ಯೇಶ್ವರನನ್ನು ಸಂದರ್ಶಿಸಿ 3 ವೇಳೆಗಳಲ್ಲಿಯೂ ಸಂಧ್ಯಾ ವಂದನೆಯನ್ನು ಮಾಡಲು ಬ್ರಾಹ್ಮಣನು ಶ್ರದ್ಧಾನ್ವಿತನಾಗಿ 3 ವೇದಗಳನ್ನು ಪುನರಾವರ್ತನೆ ಮಾಡಿದ ಪುಣ್ಯವನ್ನು ಪಡೆಯುವನು. ಅದರ ಸಮೀಪದಲ್ಲಿಯೇ ಯೋಗಿನಿ ತೀರ್ಥವಿರುವುದು. ಅದರಲ್ಲಿ ಮುಳುಗಿದ ಮನುಷ್ಯನು ಯೋಗಿನಿ ಪೀಠವನ್ನು ನೋಡಲು ಯೋಗಾಭ್ಯಾಸದ ಸಂಪೂರ್ಣ ಸಿದ್ಧಿಯನ್ನು ಪಡೆಯುವನು. ಮಹಾಪಾತಕ ರಾಶಿಗಳಿಗೆ ವಿಘಾತವನ್ನು ಉಂಟುಮಾಡುವ ಅಗಸ್ತ್ಯ ತೀರ್ಥವು ಅಲ್ಲಿಯೇ ಇರುವುದು. ಅದರಲ್ಲಿ ಸ್ನಾನವನ್ನು ಮಾಡಿ ಸರ್ವವ್ಯಾಪಿಯಾದ ಅಗಸ್ತ್ಯೇಶ್ವರನ ದರ್ಶನವನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಬಳಿಕ ಅಗಸ್ತ್ಯ ಕುಂಡದಲ್ಲಿ ಪಿತಾಮಹರಿಗೆ ತರ್ಪಣಾದಿಗಳನ್ನಿತ್ತು ಅಗಸ್ತ್ಯ ಮಹರ್ಷಿಯೊಡಗೂಡಿದ ಲೋಪಾಮುದ್ರಾ ದೇವಿಗೆ ನಮಸ್ಕಾರಗಳನ್ನು ಅರ್ಪಿಸಬೇಕು. ಅಂಥ ಮಾನವನು ಸಕಲ ಪಾಪಗಳಿಂದಲೂ ಮುಕ್ತನಾಗಿ ಸಮಸ್ತ ಕಷ್ಟಗಳನ್ನು ಕಡೆಹಾಯುವನು. ದೇಹಪಾತಾನಂತರದಲ್ಲಿ ತನ್ನ ಪೂರ್ವ ಪಿತಾಮಹರೊಡನೆ ಶಿವಲೋಕವನ್ನು ಹೋಗಿ ಸೇರುವನು. ಅಗಸ್ತ್ಯ ತೀರ್ಥಕ್ಕೆ ದಕ್ಷಿಣದಲ್ಲಿ ಅತ್ಯಂತ ಪವಿತ್ರವಾದ ಮತ್ತೊಂದು ತೀರ್ಥವಿರುವುದು. ಅದು ಗಂಗಾ ಕೇಶವ ತೀರ್ಥವೆಂದು ಪ್ರಸಿದ್ಧವಾಗಿ ಸ್ನಾನ ಮಾಡುವವರ ಸಮಸ್ತ ಪಾತಕಗಳನ್ನು ನಾಶಗೊಳಿಸುವುದು. ಅಗ್ನಿಬಿಂದು ಮುನಿಯೇ, ಅಲ್ಲಿ ಗಂಗಾ ಕೇಶವನೆಂದೇ ಹೆಸರುಳ್ಳ ನನ್ನ ಮಂಗಳಪ್ರದವಾದ ಮೂರ್ತಿಯನ್ನು ಶ್ರದ್ಧೆಯಿಂದ ಪೂಜಿಸಿದ ಬುದ್ಧಿಶಾಲಿಯು ನನ್ನ ಲೋಕದಲ್ಲಿ ಮಹತ್ವವನ್ನು ಪಡೆಯುವನು. ಅಲ್ಲಿ ಪಿತೃಗಳಿಗೆ ಪಿಂಡಗಳನ್ನು ಅರ್ಪಿಸಿ ಶಕ್ತಿಯನ್ನು ಅನುಸರಿಸಿ ದಾನಗಳನ್ನು ಮಾಡಿದ ಮಾನವನು ಪಿತೃಗಳಿಗೆ 100 ವರ್ಷಗಳವರೆಗೂ ತೃಪ್ತಿಯನ್ನು ಉಂಟು ಮಾಡುವನು. ಮಹರ್ಷಿಯೇ, ಇಂತು ಮಣಿಕರ್ಣಿಕೆಯ ಪರಿಮಾಣದ ಮಹತ್ವದ ವಿಷಯವನ್ನು ನಿನಗೆ ನಿರೂಪಿಸಿರುವೆನು. ಈ ಪ್ರದೇಶವೆಲ್ಲವೂ ಸಕಲ ವಿಘ್ನ ನಿವಾರಕನಾದ ಸೀಮಾ ವಿನಾಯಕನಿಗೆ ದಕ್ಷಿಣ ದಿಕ್ಕಿನಲ್ಲಿರುವುದು. ವೈರೋಚನೇಶ್ವರನಿಗೆ ಪೂರ್ವದಲ್ಲಿ ನಾನು ವೈಕುಂಠ ಮಾಧವನಾಗಿರುವೆನು. ಅಲ್ಲಿ ನನ್ನನ್ನು ಭಕ್ತಿಯಿಂದ ಪೂಜಿಸಿದವರು ವೈಕುಂಠದಲ್ಲಿಯೂ ಉತ್ತಮ ಪೂಜೆಯನ್ನು ಪಡೆಯುವರು. ವೀರೇಶ್ವರನಿಗೆ ಪಶ್ಚಿಮದಲ್ಲಿ ನಾನು ವೀರಮಾಧವನೆಂಬ ಹೆಸರಿನಿಂದಿರುವೆನು. ಅಲ್ಲಿ ವ್ರತವನ್ನು ಕೈಗೊಂಡು ನನ್ನ ಪೂಜೆಯನ್ನು ಮಾಡಿದವನು ಯಮಲೋಕದ ಯಾತನೆಗಳನ್ನು ಅನುಭವಿಸುವುದಿಲ್ಲ.
ಕಾಲಭೈರವನ ಸಮ್ಮುಖದಲ್ಲಿ ನಾನು ಕಾಲಮಾಧವ ನಾಮಕನಾಗಿರುವೆನು. ನನ್ನನ್ನು ಸೇವಿಸುವ ಭಕ್ತನನ್ನು ಕಲಿಕಾಲವು ಎಂದಿಗೂ ಕ್ಷೋಭಗೊಳಿಸಲಾರದೆಂಬುದು ದಿಟವು. ಆ ಸನ್ನಿಧಿಯಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಏಕಾದಶಿಯ ದಿನ ಉಪವಾಸವನ್ನು ಮಾಡಿ ಅಂದಿನ ರಾತ್ರಿಯನ್ನು ಜಾಗರಣೆಯಿಂದ ಕಳೆಯಲು ಎಂದಿಗೂ ಯಮಧರ್ಮರಾಜನ ದರ್ಶನವಾಗುವುದಿಲ್ಲ. ಪುಲಸ್ತೀಶ್ವರನಿಗೆ ದಕ್ಷಿಣ ದಿಕ್ಕಿನಲ್ಲಿ ನಾನು ನಿರ್ವಾಣ ನರಸಿಂಹನಾಗಿ ನೆಲೆಸಿರುವೆನು. ಆ ಮೂರ್ತಿಗೆ ಒಮ್ಮೆ ನಮಸ್ಕಾರವನ್ನು ಮಾಡುವುದರಿಂದಲೇ ಭಕ್ತನು ದೇಹಾವಸಾನದಲ್ಲಿ ಮೋಕ್ಷವನ್ನು ಪಡೆಯುವನು. ಮಹಾಮುನಿಯೇ, ನಾನು ಓಂಕಾರೇಶ್ವರನ ಪೂರ್ವ ದಿಕ್ಕಿನಲ್ಲಿ ಮಹಾಬಲ ನರಸಿಂಹನಾಗಿರುವೆನು. ಅದನ್ನು ಪೂಜಿಸಿದವನು ಮಹಾಬಲಶಾಲಿಗಳಾದ ಯಮದೂತರನ್ನು ಎಂದಿಗೂ ಕಾಣುವುದಿಲ್ಲ. ಚಂಡ ಭೈರವನಿಗೆ ಪೂರ್ವದಲ್ಲಿ ನಾನು ಪ್ರಚಂಡ ನರಸಿಂಹ ರೂಪದಿಂದ ಇರುವೆನು. ಪ್ರಚಂಡವಾದ ಪಾಪವನ್ನು ಮಾಡಿದವನೂ ಸಹ ಅದನ್ನು ಪೂಜಿಸುವುದರಿಂದ ನಿಷ್ಕಲ್ಮಶನಾಗುವನು. ದೇಹಲಿ ವಿನಾಯಕನ ಪೂರ್ವದಲ್ಲಿ ನಾನು ಗಿರಿ ನೃಸಿಂಹನಾಗಿರುವೆನು. ಭಕ್ತರ ಪ್ರಬಲಗಳಾದ ಪಾಪರಾಶಿಗಳೆಂಬ ಮದ್ದಾನೆಗಳನ್ನು ಸೀಳಿ ಹಾಕುವೆನು. ಮಹರ್ಷಿಯೇ, ಪಿತಾಮಹೇಶ್ವರನ ಮುಂದುಗಡೆಯಲ್ಲಿ ನಾನು ಮಹಾಭಯ ಮಹಾಭಯಹರ ನರಸಿಂಹನೆಂಬ ನಾಮದಿಂದಿರುವೆನು. ಭಕ್ತರಿಗೆ ಭಯಗಳೊದಗುವವೆಂಬ ಒಂದೇ ಭಯವುಳ್ಳವನಾಗಿ ಅವುಗಳನ್ನು ಪರಿಹರಿಸುತ್ತಿರುವೆನು. ಕಲಶೇಶ್ವರನ ಪಶ್ಚಿಮದಲ್ಲಿ ನಾನು ಅತ್ಯುಗ್ರ ನರಸಿಂಹನಾಗಿರುವೆನು. ಶ್ರದ್ಧೆಯಿಂದ ಪೂಜೆ ಮಾಡಿದವರ ಅತ್ಯುಗ್ರವಾದ ಪಾಪ ಸಮೂಹವನ್ನು ನಾನು ಪರಿಹರಿಸುವೆನು. ಜ್ವಾಲಾಮಾಲಿ ನೃಸಿಂಹನಾಗಿ ನಾನು ಜ್ವಾಲಾಮುಖಿಯ ಸಮೀಪದಲ್ಲಿ ಸಮೀಪದಲ್ಲಿ ಇರುವೆನು. ಸಾಂಗವಾಗಿ ಪೂಜಿಸಿದವರ ಪಾಪಕೋಟಿಗಳೆಂಬ ತೃಣಗಳನ್ನು ಸುಟ್ಟು ಹಾಕುತ್ತಿರುವೆನು. ಸಕಲ ದೈತ್ಯ ದಾನವರನ್ನು ನಿಗ್ರಹಿಸುವ ಕೋಲಾಹಲ ನೃಸಿಂಹನಾಗಿಯೂ ಇಲ್ಲಿ ನೆಲೆಸಿರುವೆನು. ನನ್ನ ನಾಮವನ್ನು ಉಚ್ಚರಿಸುವ ಮಾತ್ರದಿಂದಲೇ ಪಾತಕಗಳೆಲ್ಲವೂ ಕೋಲಾಹಲ ಮಾಡುತ್ತಾ ಓಡಿ ಹೋಗುವವು. ಕಾಶಿ ಕ್ಷೇತ್ರದ ರಕ್ಷಣೆಯಲ್ಲಿ ಜಾಗರೂಕವಾದ ಬುದ್ಧಿಯುಳ್ಳ ಕಂಕಾಲ ಭೈರವನಿರುವೆಡೆಯಲ್ಲಿಯೇ ನಾನು ಈ ರೂಪದಿಂದ ಇರುವೆನು. ಅಲ್ಲಿ ನನ್ನನ್ನು ಭಕ್ತಿಯಿಂದ ಅರ್ಚಿಸಿದವನು ಕಷ್ಟಗಳಿಂದ ನಿರೋಧವನ್ನು ಹೊಂದುವುದಿಲ್ಲ. ನೀಲಕಂಠೇಶ್ವರನ ಸಮೀಪದಲ್ಲಿ ನಾನು ವಿಟಂಕ ನರಸಿಂಹನಾಗಿರುವೆನು. ಅಲ್ಲಿ ನನ್ನನ್ನು ಶ್ರದ್ಧೆಯಿಂದ ಪೂಜಿಸಿದ ಮಾನವನು ಭಯರಹಿತನಾಗಿ ಬಾಳುವನು. ಅನಂತ ವಾಮನನಾಗಿ ನಾನು ಅನಂತೇಶ್ವರನ ಸನ್ನಿಧಿಯಲ್ಲಿ ನಿಂತಿರುವೆನು. ನನ್ನನ್ನು ಪೂಜಿಸಿದ ಭಕ್ತನ ಅಸಂಖ್ಯಾಕಗಳಾದ ಪಾತಕಗಳನ್ನಾದರೂ ನಾನು ಪರಿಹರಿಸುವೆನು. ದಧಿವಾಮನ ರೂಪಿಯಾದ ನಾನು ಭಕ್ತರಿಗೆ ದಧಿ ಸಹಿತವಾದ ಮೃಷ್ಟಾನ್ನವನ್ನು ಕೊಡುವೆನು. ಆ ನನ್ನ ನಾಮಸ್ಮರಣೆಯಿಂದಲೇ ಮನುಷ್ಯನು ಎಂದಿಗೂ ದರಿದ್ರನಾಗುವುದಿಲ್ಲ. ತ್ರಿಲೋಚನೇಶ್ವರನಿಗೆ ಉತ್ತರ ದಿಕ್ಕಿನಲ್ಲಿ ನಾನು ತ್ರಿವಿಕ್ರಮನಾಗಿ ಕಾಶಿಯಲ್ಲಿ ನೆಲೆಸಿರುವೆನು. ನನ್ನನ್ನು ಪೂಜಿಸಿದವರಿಗೆ ಸಕಲ ಐಶ್ವರ್ಯಗಳನ್ನಿತ್ತು ಅವರ ಪಾಪಗಳೆಲ್ಲವನ್ನೂ ಕಳೆಯುವೆನು. ಬಲಭದ್ರೇಶ್ವರನಿಗೆ ಪೂರ್ವ ದಿಕ್ಕಿನಲ್ಲಿ ನಾನು ಬಲಿವಾಮನವೆಂಬ ಹೆಸರುಳ್ಳವನಾಗಿರುವೆನು. ಪೂರ್ವದಲ್ಲಿ ಬಲಿಚಕ್ರವರ್ತಿಯು ಇಲ್ಲಿ ನನ್ನನ್ನು ಪೂಜಿಸಿದನು. ನನ್ನ ಭಕ್ತರಿಗೆ ಬಲಾಧಿಕ್ಯವನ್ನು ಅನುಗ್ರಹಿಸುತ್ತಿರುವೆನು. ಪಿತಾಮಹ ತೀರ್ಥಕ್ಕೆ ದಕ್ಷಿಣದಲ್ಲಿ ನಾನು ತಾಮ್ರ ದ್ವೀಪದಿಂದ ಇಲ್ಲಿಗೆ ಬಂದು ತಾಮ್ರ ವರಾಹನೆಂದು ಪ್ರಸಿದ್ಧನಾಗಿ ಭಕ್ತರಿಗೆ ಅಭೀಪ್ಸಿತಗಳನ್ನೆಲ್ಲ ನೆರವೇರಿಸಿಕೊಡುತ್ತಿರುವೆನು. ಮುನಿವರ್ಯನೇ, ಪ್ರಯಾಗೇಶ್ವರನ ಸನ್ನಿಧಿಯಲ್ಲಿ ನಾನು ಧರಣಿ ವರಾಹನಾಗಿರುವೆನು. ವರಾಹ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಸೂಕರ ರೂಪಿಯಾದ ನನ್ನನ್ನು ದರ್ಶನ ಮಾಡಿಕೊಂಡು ಅತ್ಯಂತ ಭಕ್ತಿಯಿಂದ ಪೂಜಿಸಿದವನು 84 ಲಕ್ಷ ಯೋನಿಗಳಲ್ಲಿ ಜನಿಸುವ ಸಂಕಟವನ್ನು ಕಳೆದುಕೊಳ್ಳುವನು. ಅಲ್ಲಿ ಎಷ್ಟು ಅಲ್ಪವಾದ ಅನ್ನದಾನವನ್ನು ಮಾಡಿದರೂ ಇಡೀ ಭೂಮಂಡಲವನ್ನೇ ದಾನ ಮಾಡಿದ ಫಲವು ಲಭಿಸುವುದು. ಮಹಾಪಾತಕಗಳೆಂಬ ಗಂಭೀರವಾದ ಸಮುದ್ರದಲ್ಲಿ ತೇಲಿ ಮುಳುಗುತ್ತಿರುವ ಮನುಷ್ಯನು ನನ್ನ ಭಕ್ತಿ ಎಂಬ ನಾವೆಯನ್ನು ಹೊಂದಿದರೆ ಪ್ರಳಯದಲ್ಲಿಯೂ ಸಹ ಪುನಃ ಮುಳುಗಲಾರನು. ವರಾಹೇಶ್ವರನ ಸಮೀಪದಲ್ಲಿಯೇ ನಾನು ಕೋಕ ವರಾಹನೆನಿಸಿರುವೆನು. ಅಲ್ಲಿ ನನ್ನನ್ನು ಪೂಜಿಸಿದ ಮನುಷ್ಯನು ಇಷ್ಟಾರ್ಥಗಳನ್ನೆಲ್ಲ ಪಡೆಯುವನು. ಈ ಕ್ಷೇತ್ರದಲ್ಲಿ ಇಂತು ನನ್ನ ಅನೇಕ ರೂಪಗಳಿರುವವು. ನಾರಾಯಣ ರೂಪಗಳು 100, 500 ಸಾಗರಶಾಹಿ ರೂಪಗಳು, 30 ಕೂರ್ಮ ರೂಪಗಳು, 20 ಮತ್ಸ್ಯ ರೂಪಗಳು, ಗೋಪಾಲಕೃಷ್ಣ ರೂಪಗಳು 108, ಬುದ್ಧರು ಸಹಸ್ರ ಸಂಖ್ಯಾಕರಾಗಿರುವರು. ಪರಶುರಾಮ ರೂಪಗಳು 30, ಶ್ರೀರಾಮ ಸ್ವರೂಪಗಳು 101 ಇರುವವು. ಮುಕ್ತಿ ಮಂಟಪದ ಮಧ್ಯದಲ್ಲಿ ನಾನು ಒಬ್ಬನೇ ಆದ ಮಹಾವಿಷ್ಣುವಿನ ರೂಪದಿಂದ ಇರುವೆನು. ಮುನಿಯೇ, ಪ್ರಸನ್ನಗೊಳಿಸಲ್ಪಟ್ಟ ವಿಶ್ವೇಶ್ವರನ ದಯೆಯಿಂದಲೇ ನಾನು ಆ ಸ್ಥಳದಲ್ಲಿ ನೆಲೆಸಿರುವೆನು. ಅಲ್ಲದೆ ನನ್ನ ಚಕ್ರ ಗದೆಗಳಿಂದ ಹುಟ್ಟಿ ನಾರಾಯಣ ಸ್ವರೂಪಿಗಳೇ ಆದ 6 ನಿಯುತ ಅಂದರೆ 60 ಲಕ್ಷ ಗಣಗಳು ಈ ಕ್ಷೇತ್ರದ ರಕ್ಷಣೆಯನ್ನು ಸರ್ವತೋಮುಖವಾಗಿ ಮಾಡುತ್ತಿರುವವು. ಮಹಾವಿಷ್ಣುವಿನ ಈ ಮಾತುಗಳನ್ನು ಕೇಳಿ ಅಗ್ನಿಬಿಂದುವು ರೋಮಾಂಚಿತವಾದ ಶರೀರವುಳ್ಳವನಾಗಿ ಮೇಧಾವಿಯಾದುದರಿಂದ ಮತ್ತೆ ಪ್ರಶ್ನೆ ಮಾಡಿದನು. ಸ್ವಾಮಿಯೇ, ನಿನ್ನ ಮೂರ್ತಿ ಭೇದಗಳನ್ನು ನನಗೆ ತಿಳಿಸು. ನಿನ್ನ ಭಕ್ತರ ಹಿತದ ದೃಷ್ಟಿಯಿಂದಲೂ ನನ್ನ ಸಂಶಯವನ್ನು ನಿವಾರಣೆ ಮಾಡುವುದಕ್ಕೂ
ಅಂತ್ಯರಹಿತನಾದ ನಿನಗೆ ಎಷ್ಟು ಮೂರ್ತಿಗಳಿರುವವು ಎಂಬುದನ್ನು, ಅವುಗಳನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ಹೇಳುವವನಾಗು. ಇಂತೆಂದ ತಪೋರಾಶಿಯಾದ ಅಗ್ನಿಬಿಂದುವಿನ ಮಾತುಗಳನ್ನು ಕೇಳಿ ಭಗವಂತನಾದ ಮಹಾವಿಷ್ಣುವು ತನ್ನ ಮೂರ್ತಿ ಭೇದಗಳನ್ನು ಕ್ರಮವಾಗಿ ಹೇಳತೊಡಗಿದನು. ಮರ್ತ್ಯನು ಅವುಗಳನ್ನು ಕೇಳುವುದರಿಂದಲೇ ಯಮನು ಕಣ್ಣುಗಳಿಗೆ ಬೀಳಲಾರನು. ಬ್ರಹ್ಮದೇವನು ಮಹಾವಿಷ್ಣುವಿಗೆ ಕೇಶವನೇ ಮೊದಲಾದ 24 ರೂಪಗಳಿರುವವೆಂದು ಹೇಳಿರುವನು. ಮಹಾವಿಷ್ಣುವು ಹೇಳುತ್ತಾನೆ, ಮಹಾಪ್ರಾಜ್ಞನಾದ ಅಗ್ನಿಬಿಂದುವೆ, ನಿನಗೆ ನನ್ನ ಮೂರ್ತಿ ಭೇದಗಳನ್ನು ತಿಳಿಸುವೆನು ಕೇಳು. ಆಯಾ ಮೂರ್ತಿಗಳ ಕೈಗಳಲ್ಲಿ ಆಯುಧಗಳನ್ನು ಬಲಗಡೆಯ ಮೇಲುಗೈ ಮೊದಲುಗೊಂಡು ಪ್ರದಕ್ಷಿಣಾಕಾರವಾಗಿ ಹೇಳುವೆನು. ಬಲಗಡೆಯ ಮೇಲುಗೈಯಲ್ಲಿ ಶಂಖವನ್ನು, ಎಡಗೈಯಲ್ಲಿ ಚಕ್ರವನ್ನು, ಎಡಗಡೆಯ ಕೆಳಗೈಯಲ್ಲಿ ಗದೆಯನ್ನು, ಬಲದ ಕೆಳಗೈಯಲ್ಲಿ ಪದ್ಮವನ್ನು ಹಿಡಿದಿರುವುದೇ ನನ್ನ ಕೇಶವ ರೂಪವು. ಆ ಮೂರ್ತಿಯ ಪೂಜೆಯು ಮನುಷ್ಯನಿಗೆ ಅಭೀಪ್ಸಿತಗಳನ್ನು ಒಡಗೂಡಿಸುವುದರಲ್ಲಿ ಸಂಶಯವಿಲ್ಲ. ಮಧುಸೂದನ ರೂಪವನ್ನು ಶಂಖ, ಪದ್ಮ, ಗದೆ, ಚಕ್ರಗಳುಳ್ಳವನಾಗಿ ಗುರುತಿಸಬೇಕು. ಆ ಮೂರ್ತಿಯನ್ನು ಸೇವಿಸುವವನ ಶತ್ರುಗಳೆಲ್ಲರೂ ನಾಶವನ್ನು ಹೊಂದುವವರಾಗುವರು. ಸಂಕರ್ಷಣನು ಶಂಖ, ಪದ್ಮ, ಚಕ್ರ, ಗದೆಯುಳ್ಳವನು. ಮೂರ್ತಿಯ ಪೂಜೆಯಿಂದ ಯಾವ ಮನುಷ್ಯನು ಪುನಃ ಜನ್ಮವನ್ನು ಪಡೆಯುವುದಿಲ್ಲ. ದಾಮೋದರನು ಶಂಖ, ಗದೆ, ಚಕ್ರ, ಪದ್ಮಗಳನ್ನು ಹಿಡಿದ ರೂಪದಿಂದ ಪೂಜಿಸಲ್ಪಡುತ್ತಿರುವನು. ಆತನು ಧನವನ್ನು, ಪುತ್ರ ಸಂತಾನವನ್ನು, ಗೋವುಗಳನ್ನು, ಧಾನ್ಯ ಸಮೃದ್ಧಿಯನ್ನು ಕೊಡುವನು. ವಾಮನನು ಶಂಖ, ಚಕ್ರ, ಪದ್ಮ, ಗದೆಗಳಿಂದ ಚಿಹ್ನಿತನಾಗಿರುವನು. ಆ ರೂಪವನ್ನು ಮನೆಯಲ್ಲಿ ನೆಲೆಗೊಳಿಸಿ ಪೂಜಿಸುತ್ತಿರುವ ಭಕ್ತನನ್ನು ಐಶ್ವರ್ಯವಂತನನ್ನಾಗಿ ಮಾಡುವನು. ಶಂಖ, ಗದ, ಪದ್ಮ ಮತ್ತು ಚಿತ್ರರೂಪದ ಶಂಖವುಳ್ಳವನಾಗಿ ಪ್ರದ್ಯುಮ್ನನು ಜನರಿಂದ ಪೂಜೆಗೊಳ್ಳುತ್ತಿರುವನು. ಅವರಿಗೆ ಬಹುವಿಧವಾದ ಕುಶಲತೆಯನ್ನು ಅನುಗ್ರಹಿಸುತ್ತಿರುವನು. ಇನ್ನು ವಿಷ್ಣುವೇ ಮೊದಲಾದ 6 ರೂಪಗಳನ್ನು, ಆ ಮೂರ್ತಿಗಳ ಕೈಗಳಲ್ಲಿರುವ ಆಯುಧಗಳನ್ನು ವಿವರಿಸುವೆನು. ಆಯುಧಗಳ ಕ್ರಮವು 4 ಕೈಗಳಲ್ಲಿಯೂ ಎಡದ ಮೇಲುಗೈಯಿಂದ ಪ್ರದಕ್ಷಿಣ ಕ್ರಮವಾಗಿ ಹೇಳಲ್ಪಡುವುದು. ಆ ರೂಪಗಳ ಸ್ಮರಣ ಮಾತ್ರದಿಂದಲೇ ಸಕಲ ಪಾಪರಾಶಿಗಳು ನಾಶವಾಗುವವು. ಶಂಖ, ಚಕ್ರ, ಗದೆ, ಪದ್ಮಗಳಿಂದ ಕೂಡಿದ ವಿಷ್ಣುವು ಐಶ್ವರ್ಯ ಕಾಮರಾದ ಜನರಿಗೆ ಸಂಪೂಜ್ಯನು. ಶಂಖ, ಪದ್ಮ, ಗದೆ, ಚಕ್ರಗಳುಳ್ಳ ಮಾಧವನು ಪರಮ ಸಮೃದ್ಧಿಯನ್ನು ಕೊಡುವರು. ಶಂಖ, ಪದ್ಮ, ಚಕ್ರ, ಗದೆಗಳನ್ನು ಹಿಡಿದಿರುವ ಅನಿರುದ್ಧನನ್ನು ಕಾರ್ಯಸಿದ್ಧಿಗಾಗಿ ಧ್ಯಾನಿಸಬೇಕು. ಶಂಖ, ಗದೆ, ಚಕ್ರ, ಪದ್ಮಗಳುಳ್ಳವನೇ ಪುರುಷೋತ್ತಮನು. ಮುನಿಯೇ, ಶಂಖ, ಚಕ್ರ, ಪದ್ಮ, ಗದೆಗಳುಳ್ಳ ಅಧೋಕ್ಷಜನು ಪುನರ್ಜನ್ಮವನ್ನು ಕಳೆಯುವನು. ಶಂಖ, ಗದೆ, ಪದ್ಮ, ಚಕ್ರಗಳುಳ್ಳ ರೂಪದಿಂದ ಜನಾರ್ದನನನ್ನು ಧ್ಯಾನ ಮಾಡಬೇಕು. ಇನ್ನು ಶಂಖವನ್ನು ಎಡದ ಕೈಗಳಲ್ಲಿ ಹಿಡಿದಿರುವ ಗೋವಿಂದನೇ ಮೊದಲಾದ 6 ರೂಪಗಳನ್ನು ವಿಶದೀಕರಿಸುವೆನು. ಶಂಖ, ಚಕ್ರ, ಗದೆ, ಪದ್ಮಗಳನ್ನು ಗೋವಿಂದನು ಯಾವಾಗಲೂ ಧರಿಸಿರುವನು. ಶಂಖ, ಪದ್ಮ, ಗದೆ, ಚಕ್ರಗಳಿಂದೊಡಗೂಡಿದ ತ್ರಿವಿಕ್ರಮನನ್ನು ಸಂಪದ ಅಭಿಲಾಷೆಯುಳ್ಳವರು ಪೂಜಿಸಬೇಕು. ಶಂಖ, ಪದ್ಮ, ಚಕ್ರ, ಗದೆಗಳನ್ನು ಧರಿಸಿದ ಶ್ರೀಧರನು ಶ್ರೀಯನ್ನು ಕೊಡುವನು. ಶಂಖ, ಗದೆ, ಚಕ್ರ, ಪದ್ಮಗಳಿಂದಿರುವನು ಹೃಷಿಕೇಶನೆಂದು ಹೇಳುವರು. ಶಂಖ, ಚಕ್ರ, ಪದ್ಮ, ಗದೆಗಳಿಂದ ಕೂಡಿದವನೇ ನೃಸಿಂಹನೆಂದು ಊಹಿಸಬೇಕು. ಶಂಖ, ಗದೆ, ಪದ್ಮ, ಚಕ್ರಗಳನ್ನು ಧರಿಸಿದವನೇ ಅಚ್ಯುತನು. ಇನ್ನು ಶಂಖವನ್ನು ಬಲದ ಕೈಗಳಲ್ಲಿ ಹಿಡಿದಿರುವ ವಾಸುದೇವನೇ ಮುಂತಾದ 6 ರೂಪಗಳನ್ನು ವಿವರಿಸುವೆನು. ಶಂಖ, ಚಕ್ರ, ಗದೆ, ಪದ್ಮಗಳನ್ನು ಧರಿಸಿರುವವನೇ ವಾಸುದೇವನು. ಶಂಖ, ಪದ್ಮ, ಗದೆ, ಚಕ್ರಗಳನ್ನು ತಾಳಿದವನು ನಾರಾಯಣನೆಂದು ಜನರು ಧ್ಯಾನಿಸಬೇಕು. ಅಗ್ನಿಬಿಂದುವೆ, ಶಂಖ, ಪದ್ಮ, ಚಕ್ರ, ಗದೆಗಳನ್ನು ಧರಿಸಿರುವವನೇ ಪದ್ಮನಾಭನೆಂದು ತಿಳಿಯಬೇಕು. ಶಂಖ, ಗದೆ, ಚಕ್ರ, ಪದ್ಮಗಳನ್ನು ಉಪೇಂದ್ರನು ಯಾವಾಗಲೂ ಆಯುಧಗಳನ್ನಾಗಿ ಹಿಡಿದಿರುವನು. ಶಂಖ, ಚಕ್ರ, ಪದ್ಮ, ಗದೆಗಳನ್ನು ಹಿಡಿದಿರುವ ಶ್ರೀಹರಿಯು ಮನುಷ್ಯರ ಸಮಸ್ತ ಪಾತಕಗಳನ್ನು ಕಳೆಯುವನು. ಕೃಷ್ಣನು ಶಂಖ, ಗದೆ, ಪದ್ಮ, ಚಕ್ರಗಳನ್ನು ಕ್ರಮವಾಗಿ ಹಿಡಿದಿರುವನೆಂದು ಹೇಳುವರು. ಎಲೈ ಮಹಾಮುನಿಯೇ, ಇಂತು ನನ್ನ ಮೂರ್ತಿಗಳ ಭೇದಗಳನ್ನು ನಿನಗೆ ವಿಸ್ತರಿಸಿ ಹೇಳಿರುವೆನು. ಇವುಗಳನ್ನು ಯಥಾರ್ಥವಾಗಿ ತಿಳಿದುಕೊಂಡ ಮನುಷ್ಯನು ಭುಕ್ತಿ ಮುಕ್ತಿಗಳನ್ನು ಪಡೆಯುವುದು ನಿಶ್ಚಯವು. ಈ ವಿಧವಾಗಿ ಶ್ರೀ ಮಹಾವಿಷ್ಣುವು ಮಹಾಮುನಿಯಾದ ಅಗ್ನಿಬಿಂದುವಿಗೆ ನಿರೂಪಣೆ ಮಾಡುತ್ತಿರಲು ಗರುಡನು ತನ್ನ ಪಕ್ಷಗಳಿಂದ ಸಕಲ ಶತ್ರುಗಳನ್ನು ಧ್ವಂಸ ಮಾಡುತ್ತಿರುವಂತೆ ಹಾರಿ ಬರುತ್ತಿದ್ದುದು ಕಂಡುಬಂದಿತು. ಆತನು ಬರುತ್ತಲೇ ಪ್ರಣಾಮವನ್ನು ಮಾಡಿ ಸಂತೋಷದಿಂದ ಮಹಾದೇವನು ಕಾಶಿ ಕ್ಷೇತ್ರಕ್ಕೆ ಬರುತ್ತಿರುವ ವಿಷಯವನ್ನು ಭಿನ್ನವಿಸಿದನು. ಅದನ್ನು ಕೇಳಿ ಮಹಾವಿಷ್ಣುವು ಸಂಭ್ರಮದಿಂದೆದ್ದು ಈಶ್ವರನೆಲ್ಲಿ ಎಂಬುದಾಗಿ ಪ್ರಶ್ನೆ ಮಾಡಿದನು. ಗರುಡನು ಹೇಳುತ್ತಾನೆ, ಯಾವ ಧ್ವಜದ ರತ್ನಗಳ ಕಾಂತಿಯು ಭೂಮ್ಯಾಕಾಶಗಳ ಅಂತರವನ್ನೆಲ್ಲ ವ್ಯಾಪಿಸಿರುವುದೋ ಅಂತಹ ವೃಷಭ ಧ್ವಜನಾದ ಮಹಾದೇವನನ್ನು ಪ್ರತ್ಯಕ್ಷವಾಗಿ ನೋಡು.
ಆತನೊಬ್ಬನೇ ಜನರ ನೇತ್ರಗಳ ಸೃಷ್ಟಿಯನ್ನು ಸಫಲಗೊಳಿಸಲು ಸಮರ್ಥನು. ಆತನನ್ನು ನೋಡುವುದರಿಂದಲೇ ಜನರ ನೇತ್ರಗಳು ಸಫಲಗಳಾಗುವವು. ಕೋಟಿ ಸೂರ್ಯರ ಪ್ರಕಾಶದಿಂದ 10 ದಿಕ್ಕುಗಳ ಮುಖಗಳನ್ನು ಬೆಳಗಿಸುತ್ತಿರುವನು. ವಿಮಾನಸ್ಥರಾದ ದೇವತೆಗಳ ವಿಮಾನಗಳಿಂದ ಆಕಾಶದಲ್ಲಿ ಪರಿವೃತವಾದುದು. ಮಹಾವಾದ್ಯ ಘೋಷಗಳಿಂದ ಕುಲಪರ್ವತಗಳ ಗುಹೆಗಳನ್ನು ಪ್ರತಿಧ್ವನಿಗೊಳಿಸುತ್ತಿರುವುದು. ವಿದ್ಯಾಧರಿಯರು ಸುರಿಸುತ್ತಿರುವ ಪುಷ್ಪಾಂಜಲಿಗಳಿಂದ ಸುವಾಸನ ವಿಶಿಷ್ಟವಾದುದು ಆದ ಮಹೇಶ್ವರನ ವೃಷಭ ಧ್ವಜವನ್ನು ಕಂಡು ಮಹಾವಿಷ್ಣುವು ದೂರದಿಂದಲೇ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಸಂತೋಷದಿಂದ ಮೈ ನವಿರೇಳುತ್ತಿರಲು ಶಂಖ ಚಕ್ರ ಗದಾದಿ ಆಯುಧಗಳನ್ನು ಧರಿಸಿ ಪ್ರತ್ಯುತ್ಥಾನ ಮಾಡಲೆಳೆಸಿದನು. ಮೋಕ್ಷದಾಯಕನು ಸಂತೋಷ ನಿಧಿಯೂ ಆದ ಆತನು ಅಗ್ನಿಬಿಂದುವಿಗೆ ಇಂತೆಂದು ಹೇಳಿದನು: ಈ ನನ್ನ ಸುದರ್ಶನ ಚಕ್ರವನ್ನು ಬಲಗೈಯಿಂದ ಸ್ಪರ್ಶಿಸು. ಹೀಗೆ ಹೇಳಲ್ಪಟ್ಟ ಅಗ್ನಿಬಿಂದುವು ಆ ಸುದರ್ಶನವನ್ನು ಮುಟ್ಟುತ್ತಿರುವಂತೆಯೇ ಶ್ರೀಹರಿಯ ಪರಮಾನುಗ್ರಹದಿಂದ ದಿವ್ಯ ಜ್ಞಾನದಿಂದ ಕೂಡಿದವನಾದನು. ಸ್ಕಂದನು ಹೇಳುತ್ತಾನೆ: ಎಲೈ ಅಗಸ್ತ್ಯನೆ, ಆ ಮುನಿಯು ಬಿಂದು ಮಾಧವನ ಸೇವೆಯ ಫಲವಾಗಿ ತೇಜೋಮಯವಾದ ರೂಪವುಳ್ಳವನಾಗಿ ಜ್ಯೋತಿರ್ಮಯವೆನಿಸಿದ ಶ್ರೀಹರಿಯ ವಕ್ಷಸ್ಥಳದಲ್ಲಿರುವ ಕೌಸ್ತುಭದಲ್ಲಿ ಐಕ್ಯವನ್ನು ಹೊಂದಿದನು. ಅಯ್ಯ ಕಲಶ ಸಂಭವನೆ, ಬಿಂದು ಮಾಧವನ ಪಾದ ಕಮಲಗಳಲ್ಲಿಯೇ ಯಾರ ಮನಸ್ಸು ದುಂಬಿಗಳಂತೆ ಓಡಾಡುತ್ತಿರುವುದೋ ಅವರೆಲ್ಲರೂ ಅಗ್ನಿಬಿಂದುವಿನ ಸಾಮ್ಯವನ್ನೇ ಹೊಂದಿ ಜ್ಞಾನಿಗಳಾಗುವರು ಎಂಬುದು ನಿಶ್ಚಯವು. ಮನುಷ್ಯನಾಗಿ ಜನಿಸಿದ ಮೇಲೆ ಸರ್ವಕಾಲದಲ್ಲಿಯೂ ಕಾಶಿಯಲ್ಲಿ ವಾಸ ಮಾಡಬೇಕು. ಬಿಂದು ಮಾಧವನ ದರ್ಶನವನ್ನು ತೆಗೆದುಕೊಳ್ಳಬೇಕು. ಈ ಸಚ್ಚರಿತ್ರೆಯನ್ನು ಶ್ರದ್ಧೆಯಿಂದ ಕೇಳಬೇಕು. ಅಂತೆಯೇ ಜಗತ್ತಿಗೆ ಸಹಜವೇ ಆದ ಸಂಸಾರದ ಗತಿಯನ್ನು ಜಯಿಸಬೇಕು. ಪುಣ್ಯತರಗಳಾದ ಪಂಚನದೋತ್ಪತ್ತಿಯ ಆಖ್ಯಾನವು, ಬಿಂದು ಮಾಧವನ ದಿವ್ಯ ಚರಿತ್ರೆಯು, ವಾರಾಣಸಿ ಕ್ಷೇತ್ರದಲ್ಲಿ ವಾಸವು ಪುಣ್ಯವಂತರಿಗಲ್ಲದೆ ಇತರರಿಗೆ ಲಭಿಸಲಾರವು. ಯಾವನು ಅಗ್ನಿಬಿಂದುವು ಮಾಡಿದ ಸ್ತೋತ್ರವನ್ನು ಬಿಂದು ಮಾಧವನ ಎದುರಿನಲ್ಲಿ ಪಠನ ಮಾಡುವನೋ ಅವನು ಇಹದಲ್ಲಿ ಸಕಲಾಭೀಷ್ಟಗಳ ಸಮೃದ್ಧಿಯನ್ನು ಅನುಭವಿಸಿ ಮೋಕ್ಷಲಕ್ಷ್ಮಿಯ ರಮಣನಾಗುವನು. ಶ್ರಾದ್ದ ಕಾಲದಲ್ಲಿ ಬ್ರಾಹ್ಮಣರು ಭೋಜನವನ್ನು ಮಾಡುತ್ತಿರಲು ಪಿತೃಗಳು ತೃಪ್ತರಾಗುವುದಕ್ಕಾಗಿ ಉತ್ತಮವಾದ ಈ ಆಖ್ಯಾನವನ್ನು ಪಠನ ಮಾಡಬೇಕು. ವಿಶೇಷವಾಗಿ ಪರ್ವಕಾಲಗಳು ಪ್ರಾಪ್ತವಾದಂದು ಪವಿತ್ರವಾದ ಪಂಚನದದ ಸಮೀಪದಲ್ಲಿ ಈ ಚರಿತ್ರೆಯನ್ನು ಪುರಶ್ಚರಣೆ ಮಾಡಲು ಪುಣ್ಯವೆಂಬ ಐಶ್ವರ್ಯವು ಭಕ್ತನಿಗೆ ಅಭಿವೃದ್ಧಿಯಾಗುವುದು. ಈ ಬಿಂದು ಮಾಧವನ ಉತ್ಪತ್ತಿಯನ್ನು ಸರ್ವರು ಪ್ರಯತ್ನದಿಂದ ಪಠನ ಮಾಡಬೇಕು. ಭುಕ್ತಿ ಮುಕ್ತಿಗಳ ಆಧಿಕ್ಯವನ್ನು ಹೆಚ್ಚಿಸುವ ಭಕ್ತರು ಅತ್ಯಂತ ಭಕ್ತಿಯಿಂದ ಇದನ್ನು ಕೇಳಬೇಕು. ಹರಿವಾಸರವು ಪ್ರಾಪ್ತವಾಗಲು ಅಂದಿನ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಿ ಈ ಪರಮ ಪುಣ್ಯತಮವಾದ ಆಖ್ಯಾನವನ್ನು ಶ್ರವಣ ಮಾಡಲು ವೈಕುಂಠದಲ್ಲಿ ಶಾಶ್ವತವಾಗಿ ವಾಸ ಮಾಡುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಗೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಬಿಂದು ಮಾಧವಾವಿರ್ಭಾವ, ಮಾಧವಾಗ್ನಿ ಬಿಂದು ಸಂವಾದ, ವೈಷ್ಣವ ತೀರ್ಥ ಮಹಾತ್ಮ್ಯ ವರ್ಣನವೆಂಬ 61ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.